शेषाय गुणराशे हृद्याय शुद्धविद्याय मध्वाय च नमो नमः। अपादमौलिपर्यन्तं गुरूणामाकर्णिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। तपस्वाध्याय शुश्रूषा कृष्णपूजा रतं मुनिं विश्वेशमिष्टदं वन्दे परिव्राट् चक्रवर्तिनं। देवं नारायणं नत्वा सर्वदोषविवर्जितं परिपूर्णं गुरुंश्चान्गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। लक्ष्मीनारायणं नत्वा पूर्णबोधान् गुरूनपि कुर्मः श्रीकृष्णगीताय भाष्याद्युक्तार्थसङ्ग्रहम्। ಇದ್ರಲ್ಲ ನನ್ನ ಮಧ್ಯದಲ್ಲಿ ಕೂತವ್ರೆ ಅವರು. ಶ್ರುತಿಗಳು ತಾವು ಯಾವತ್ತೂ ಸಹಿತ ಭೇದಪರವಾಗಿ ಅರ್ಥವನ್ನು ಹೇಳೋದಿಲ್ಲ. ಅದು ಭೇದಪರವಾಗಿ ಅರ್ಥವನ್ನು ಹೇಳೋದು ಅಂತ ಆಚಾರ್ಯರು ತಾತ್ಪರ್ಯದಲ್ಲಿ ತಿಳಿಸ್ತಾ ಬರ್ತಿದ್ದ. ತತ್ವಮಸಿಗಿರುವಂತಹ 9 ದೃಷ್ಟಾಂತಗಳಾಗಬಹುದು, ಪ್ರಪಂಚೋಗಿದಿ ವಿದ್ಯೇತ ಎಂಬುವಂತಹ ವಿಷಯಗಳಾಗಬಹುದು. ಪಂಚಭೇದಗಳ ಸತ್ಯತ್ವವನ್ನೇ ನಿರೂಪಣೆ ಮಾಡ್ತದೆ ಅಂತ ಹೇಳಿ, ಅಷ್ಟು ಮಾತ್ರವಲ್ಲ, ಆಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕಾ ಇತ್ತೇವ ಸತ್ಯಂ ಎಂಬುವಂತಹ ಶ್ರುತಿಗಳು ಸಹಿತ ಹಿಂದಿನೇ ತಿಳಿಸಿದ್ದಾರೆ. ಪ್ರಪಂಚದ ಭೇದವನ್ನೇ ತಿಳಿಸುವಂತಹದ್ದು, ಪರಮಾತ್ಮ ಹಾಗೂ ಜೀವರ ಭೇದವನ್ನೇ ಹೇಳುವಂತಹ ಮಾತುಗಳು ಅಂತ ಆ ಶ್ರುತಿಗಳನ್ನು ಹೇಳಿ, ಮುಂದೆ ಒಂದು ವೇಳೆ ನಾವೇನಾದ್ರು ಅದ್ವೈತ ಪರವಾಗಿ ಅರ್ಥ ಮಾಡಿಬಿಟ್ರೆ, ಏಕಪಿಂಡ ನಾಮಧೇಯ ಇತಿ ಶಬ್ದಾನಾಂ ವೈಯರ್ಥ್ಯಂ ಚ ಅನ್ಯತ ನ ಚ ಏಕವಿಜ್ಞಾನೇ ಸರ್ವವಿಜ್ಞಾನಂ ತತ್ಪಕ್ಷೆ ನಹಿ ಶುಕ್ತಿಜ್ಞೋ ರಜತಜ್ಞ ಇತಿ ವ್ಯವಹಾರಃ ನವಕೃತ್ತೋಪಿ ಭೇದೆ ಏವ ದೃಷ್ಟಾಂತೋಕ್ತಶ್ಚ ತಸ್ಮಾತ್ ಅತತ್ವಮಸಿ ಇತ್ಯೇವ ಉಚ್ಯತೆ. ಕೆಲವೊಂದು ಶ್ರುತಿಯಲ್ಲಿ ಬರುವಂತಹ ಪದಗಳೆಲ್ಲ ವ್ಯರ್ಥವಾಗಿ ಬಿಡ್ತದೆ, ಅದ್ವೈತ ಪರವಾಗಿ ಐಕ್ಯ ಪರವಾಗಿ ಅರ್ಥ ಹೇಳಿಬಿಟ್ರೆ ಅಂತ ಆಚಾರ್ಯರು ನಿರೂಪಣೆ ಮಾಡ್ತಾ ಇದ್ದಾರೆ. ಏಕೇನ ಮೃತ್ಪಿಂಡೇನ ವಿಜ್ಞಾತಂ ಸರ್ವಂ ನಿರ್ಮಯಂ ಸರ್ವಂ ವಿಜ್ಞಾತಂ ಭವತಿ ಅಂತ ಶ್ರುತಿ. ಒಂದು ಮೃತ್ಪಿಂಡದ ಜ್ಞಾನ ಇದ್ದರೆ ಮತ್ತೊಂದು ಮೃತ್ತಿನಿಂದ ಮಾಡುವಂತಹ, ಅಂದರೆ ಮಣ್ಣಿನಿಂದ ಮಾಡುವಂತಹ ಬೇರೆ ಬೇರೆ ಪದಾರ್ಥಗಳ ಜ್ಞಾನವೂ ಗೊತ್ತಾಗ್ತದೆ. ಅಂದರೆ ಇದು ಮಣ್ಣಿನಿಂದ ಮಾಡಿದ್ದು ಅಂತ ಒಂದರ ಜ್ಞಾನದಿಂದ ಬೇರೆ ಬೇರೆ ಪದಾರ್ಥಗಳಿಂದ ಮಾಡಿದಂತಹ ಪದಾರ್ಥ ನೋಡಿದಾಗ ಇದು ಮಣ್ಣಿಂದ ಮಾಡಿದ್ದು ಅಂತ ಗೊತ್ತಾಗ್ತದೆ. ಹೀಗೆ ಈ ಶ್ರುತಿ ವಾಕ್ಯಗಳಿಗೆ ಅದ್ವೈತ ಪರವಾಗಿ ಅರ್ಥ ಮಾಡಿಬಿಟ್ರೆ ಇಲ್ಲಿ ಏಕ, ಪಿಂಡ, ನಾಮಧೇಯ, ಇತಿ ಎಂಬುವಂತಹ ಶಬ್ದಗಳ ಪ್ರಯೋಗವೆಲ್ಲ ನಿರರ್ಥಕ ಅಂತ ಆಗಿಬಿಡ್ತದೆ. ಏಕ ಮತ್ತು ಪಿಂಡ ಶಬ್ದಗಳನ್ನು ಬಿಟ್ಟು ಕೇವಲ ಹಾಗೆ ಚಿಂತನೆ ಮಾಡಿದ್ರೆ ಹೇಗಾಗ್ತದೆ ಅಂದರೆ, ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕಾ ಇತ್ತೇವ ಸತ್ಯಂ ಅಂತ. ಇಲ್ಲಿ ಇದು ನಾಮಧೇಯ ಪದ ವ್ಯರ್ಥ, ಇತಿ ಶಬ್ದವು ವ್ಯರ್ಥ. ಕೇವಲ ವಾಚಾರಂಭಣಂ ವಿಕಾರೋ ಮೃತ್ತಿಕಾ ಸತ್ಯ ಇಷ್ಟೇ ಆಗ್ತದೆ. ಹೀಗೆ ಹೇಳಬೇಕಾಗ್ತದೆ ಅಂತ. ಕೆಲವೊಂದು ಪದಗಳೆಲ್ಲ ವ್ಯರ್ಥ, ಯಾಕಂದರೆ ಎಲ್ಲವೂ ಒಂದೇ ಅಂತ ಇರುವಾಗ ಮೃತ್ತಿಕಾ ಇತಿ ಏವ ಸತ್ಯಂ, ಇದು ಸತ್ಯ ಮತ್ತೊಂದು ಸತ್ಯ ಆಗ್ತದೆ ಅಂತ ಬೇಕಾಗಿಲ್ಲ, ಎಲ್ಲ ಒಂದೇ ಅಲ್ಲ ಅವರ ಪ್ರಕಾರ. ಹೀಗೆ ನಾಮಧೇಯ ಪದವು ವ್ಯರ್ಥವಾಗ್ತದೆ, ಹೀಗೆಲ್ಲ ವ್ಯರ್ಥವಾಗಿ ಬಿಡ್ತದೆ. ಅಷ್ಟು ಮಾತ್ರವಲ್ಲ, ನಚ ಏಕವಿಜ್ಞಾನೇನ ಸರ್ವವಿಜ್ಞಾನಂ ತತ್ಪಕ್ಷೆ, ಅಲ್ಲಿ ಹೇಳುವ ಶ್ರುತಿ ಒಂದರ ವಿಜ್ಞಾನದಿಂದ ಪರಮಾತ್ಮನನ್ನು ತಿಳಿದುಕೊಳ್ಳೋದ್ರಿಂದ ಎಲ್ಲದರ ಜ್ಞಾನ. ಯಾಕಂದರೆ ಪರಮಾತ್ಮ ಎಲ್ಲದರ ಅಧಿಷ್ಠಾನ, ಎಲ್ಲದಕ್ಕೂ ಆಶ್ರಯ, ಎಲ್ಲದಕ್ಕೂ ನಿಯಾಮಕ. ಅವನನ್ನು ತಿಳ್ಕೊಂಡ್ರೆ ಜಗತ್ತನ್ನೇ ತಿಳಿದುಕೊಂಡ ಹಾಗೆ ಅಂತ ಶ್ರುತಿ ಹೇಳ್ತದೆ. ಇಲ್ಲಿ ಅದ್ವೈತ ಪಕ್ಷಗಳಲ್ಲಿ ಬಹಳ ಅಸಹ್ಯಕರವಾಗಿ ಆಗ್ತದೆ ಅವರ ಮತ. ಅವರ ಪ್ರಕಾರ ಇದನ್ನು ನಿರೂಪಣೆ ಮಾಡಲಿಕ್ಕೆ ಬರಲ್ಲ. ಯಾಕೆ ಅಂದರೆ, ಒಂದರ ವಿಜ್ಞಾನದಿಂದ ಅದ್ವೈತ ಪರವಾಗಿ ಅರ್ಥ ತಿಳ್ಕೊಳ್ಳಿ. ಬ್ರಹ್ಮ ಸತ್ಯ ಅವರ ಪ್ರಕಾರ, ಜಗತ್ತು ಮಿಥ್ಯ. ಪರಮಾತ್ಮನಲ್ಲಿ ಆರೋಪಿತವಾದದ್ದು ಜಗತ್ತು, ಆ ಜಗತ್ತು ಮಿಥ್ಯೆ, ಪರಮಾತ್ಮ ಒಂದೇ, ಅದರ ಬ್ರಹ್ಮ ಒಂದೇ ಸತ್ಯ. ಹೀಗೆ ಸತ್ಯದ ಜ್ಞಾನದಿಂದ ಮಿಥ್ಯಾಭೂತ ಜ್ಞಾನ ಬರ್ತದ. ಇವಾಗ ಸತ್ಯದ ಜ್ಞಾನದಿಂದ ಯಾವ ಜ್ಞಾನ ಬರ್ತದೆ? ಏಕವಿಜ್ಞಾನೇನ ಸರ್ವವಿಜ್ಞಾನಂ ಭವತಿ. ಪರಮಾತ್ಮನ ಜ್ಞಾನದಿಂದ ಯಾವ ಜ್ಞಾನ ಬರಬೇಕು? ಪರಮಾತ್ಮ ಎಂತವ? ಸತ್ಯ. ಆ ಸತ್ಯನಾದ ಬ್ರಹ್ಮನ ಜ್ಞಾನದಿಂದ ಸತ್ಯವಾದ ಜ್ಞಾನವೇ ಬರಬೇಕು. ಆದರೆ ಅವ್ರ ಪ್ರಕಾರ ಏನು ಬರ್ತಾ ಇದೆ? ಮಿಥ್ಯಾಭೂತ ಜ್ಞಾನ ಬರಬೇಕು. ಅದು ಇಲ್ಲ ಆಗ್ತದೆ. ಎಲ್ಲರೂ ಕಂಡಿದ್ಯಾ? ಸತ್ಯವಾದ ಜ್ಞಾನದಿಂದ ಮಿಥ್ಯಾಭೂತ ಜ್ಞಾನ ಬರ್ತದ ಎಲ್ಲರೂ? ಇವಾಗ ಶುಕ್ತಿ ರಜತ, ಶುಕ್ತಿಯನ್ನು ನೋಡಿ ಶುಕ್ತಿ ಅಂತ ತಿಳಿತಾನೆ, ಅವನಿಗೆ ಅಲ್ಲಿ ರಜತ ಜ್ಞಾನ ಬರ್ತದ ಅವನಿಗೆ?
ಶುಕ್ತಿಯನ್ನು ನೋಡಿ ಕಪ್ಪೆ ಚಿಪ್ಪು ನೋಡಿದವನಿಗೆ ಕಪ್ಪೆ ಚಿಪ್ಪು ಅಂತಲೇ ಜ್ಞಾನ ಬರ್ತದೆ. ಅವನಿಗೆ ಮಿಥ್ಯಾಭೂತ ರಜತ ಜ್ಞಾನ ಬರ್ತದೆ. ಹೀಗೆ ಪರಮಾತ್ಮನ ಜ್ಞಾನ ಬಂದವನಿಗೆ ಮಿಥ್ಯಾಭೂತವಾದಂತಹ ಯಾವುದು ಅವರ ಪ್ರಕಾರ ಪ್ರಪಂಚದ ಜ್ಞಾನ ಅಂದರೆ ಯಾವ ಜಗತ್ತಿನ ಜ್ಞಾನವೇ ಬರಬಾರ್ದಾಗಿತ್ತು ಅವರ ಪಕ್ಷದಲ್ಲಿ ಇದೆಲ್ಲ ಹೇಳೋದು. ಆದರೆ ಯಾವತ್ತೂ ಐಕ್ಯಪರವಾಗಿ ಅರ್ಥವನ್ನು ಮಾಡಬಾರ್ದು, ಜಗತ್ತನ್ನು ಮಿಥ್ಯಾ ಅಂತಲೂ ಹೇಳಬಾರ್ದು ಅಂತ ತಿಳಿಸ್ತಾರೆ. ನೈ ಶುಕ್ತಿಜ್ಞೋ ರಜತಜ್ಞ ಇದು ವ್ಯವಹಾರ. ಶುಕ್ತಿಜ್ಞಾನ ಇರೋನಿಗೆ ಇದು ರಜತ ಅಂತ ಜ್ಞಾನ ಬರ್ತದೆ. ಹಂಗೆ ಬಂದರೆ ಅವ ಎಂಥವ ಉನ್ಮತ್ತ. ಹಾಗೆ ಹುಚ್ಚರು ಹಂಗೆ ಮಾತಾಡ್ತಾರೆ. ಉನ್ಮತ್ತರ ಅಂದ್ರೆ ಹುಚ್ಚರು ಅಂತ ಅದ್ರ ಮುಂದೆ ಹೇಳ್ತಾರೆ. ಅದನ್ನು ತಿಳಿಸ್ತಾರೆ. ನವಕೃತ್ವಾಪಿ ಭೇದೆ ಏವ ದೃಷ್ಟಾಂತೋಕ್ತೇಶ್ಚ. ಹೀಗೆ ಏನು ತತ್ವಮಸಿ ಎಂಬುವಂತಹ ಶ್ರುತ್ಯರ್ಥವನ್ನು ಪ್ರತಿಪಾದನೆ ಮಾಡಿ ಮುಂದೆ ಹಿಂದೆ ತಿಳಿಸೋದ್ರಲ್ಲ ಯಾವುದೋ ಪಕ್ಷಿ ಮತ್ತೆ ಸೂತ್ರ, ವೃಕ್ಷದಲ್ಲಿರುವಂತಹ ಸಾಧನ ಜೇನುತುಪ್ಪ, ನದಿ ಮತ್ತು ಸಮುದ್ರಗಳು, ಮುಂದೆ ಹೇಳುವ ಹಾಗೆ ಧಾನಾದಿಗಳು, ಲವಣೋದಕ, ಹೀಗೆಲ್ಲ 9 ರೀತಿಯಾದಂತಹ ಹಿಂದೆ ತಿಳಿಸಿದ ಹಾಗೆ ದೃಷ್ಟಾಂತಗಳು ಅದು ಯಾವುದರ ಪರವಾಗಿದೆ, ಭೇದ ಪರವಾಗಿರುವಾಗ ಆ ದೃಷ್ಟಾಂತ ಹೇಳು ಹೀಗೆ ಅತತ್ವಮಸಿ ಎಂಬುವಂತಹ ವಾಕ್ಯವಾಗಿ ಚಿಂತನೆ ಮಾಡಿಕೊಳ್ಬೇಕು. ಹೀಗೆ ಹೇಳಿದ್ರೆ ಏನಾಗಿದೆ, ಅತತ್ವಂ ಅಸಿ, ನೀನು ಅತತ್ವಂ ಅಸಿ ಅಂದರೆ ಬ್ರಹ್ಮನಿಂದ ಭಿನ್ನನಾಗಿದ್ದಿ. ಹೀಗೆ 9 ದೃಷ್ಟಾಂತಗಳಿಂದ ಭಿನ್ನತ್ವವನ್ನು ಪ್ರತಿಪಾದನೆ ಮಾಡುವಾಗ ತತ್ವಮಸಿಗೆ ಅರ್ಥ ಏನು, ಅತತ್ವಮಸಿ ಅಂದರೆ ಅತತ್ವಂ ಅಸಿ, ನೀನು ಬ್ರಹ್ಮನಿಂದ ಭಿನ್ನನಾಗಿದ್ದಿ ಅಂತ ಅರ್ಥವನ್ನು ಮಾಡಬೇಕು. ಹೀಗೆ ಐಕ್ಯಪರವಾಗಿ ಯಾವ ಶ್ರುತಿಗಳು ತಾವು ಹೇಳ್ತಿಲ್ಲ ಅಂತ ಹೇಳಿ ಮುಂದೆ ಐತದಾತ್ಮ್ಯಮಿದಂ ಸರ್ವಂ ಅಂತ ಮುಂದೆ ಬರ್ತದೆ. ಅದೇ ಶ್ರುತಿಯಲ್ಲಿ ಹೇಳುವಾಗ ನೋಡಿ, ಅದ್ವೈತ ಪರವಾಗಿ ಅರ್ಥ ಹೇಳುವವರು ಐತದಾತ್ಮ್ಯಮಿದಂ ಎಲ್ಲವೂ ಒಂದೇ, ಐತದ್ ಆತ್ಮ್ಯಂ ಆತ್ಮಸ್ವರೂಪ, ಎಲ್ಲವೂ ಆತ್ಮಸ್ವರೂಪ, ಅವನಿಗಿಂತ ಭಿನ್ನವಾದ ಮತ್ತೊಂದು ಪದಾರ್ಥವಿಲ್ಲ, ಮತ್ತೆಲ್ಲವೂ ಸಹಿತ ಕಾಣುವಂತಹದ್ದು ಮಿಥ್ಯೆ ಅಂದರೆ ಜಗತ್ತು ಮಿಥ್ಯೆ ಅಂತ ಹೇಳ್ತಾರೆ. ಇಲ್ಲಿ ಐತದಾತ್ಮ್ಯಂ ಇತ್ಯೇತದ್ ಆತ್ಮ ಸಂಬಂಧಿ ತತ್ಸ್ವಾಮಿಕಂ. ಅರ್ಥ ಏನು ಅಂದರೆ ಆತ್ಮ ಸಂಬಂಧಿ ಅಂತ ಅರ್ಥ. ಐತ್ಯದಾತ್ಮ್ಯಂ ಏತದ್ ಆತ್ಮ್ಯಂ ಐತದಾತ್ಮ್ಯಂ. ಐತದ್ ಅಂದರೆ ಏತತ್ ಅಂತ, ಏತತ್ ಆತ್ಮ್ಯಂ, ಆತ್ಮ್ಯ ಅಂದರೆ ಆತ್ಮ ಸಂಬಂಧಿ, ಏತತ್ ಆತ್ಮ ಅಂದರೆ ಪರಮಾತ್ಮ ಸಂಬಂಧಿಯಾದದ್ದು. ತತ್ಸ್ವಾಮಿಕಂ ಪರಮಾತ್ಮನ ಸ್ವಾಮಿತ್ವದಲ್ಲಿ ಇರುವಂತಹದ್ದು ಈ ಜಗತ್ತು. ಹೀಗೆ ಒಬ್ಬ ಸ್ವಾಮಿಯಾಗಿದ್ದುಕೊಂಡು ಒಬ್ಬ ಅವನಿಗೆ ಸೇವೆ ಮಾಡುವಂಥವ, ಅವನಿಗೆ ಕೆಳಗೆ ಕೆಲಸ ಮಾಡುವಂಥವನಾದರೆ ಜಗತ್ತು ಅವನ ಸಂಬಂಧಿ, ಅವನು ಸ್ವಾಮಿತ್ವದಲ್ಲಿದೆ ಅಂದರೆ ಅರ್ಥ ಏನು, ಅವನ ಭಿನ್ನವಾದದ್ದು ಅಂತ ಅರ್ಥ. ಬೇಕಿದ್ದಲ್ಲ, ಜಗತ್ತಿಗೆ ಒಬ್ಬ ಸ್ವಾಮಿಯಾದವ ಇದ್ದಾನೆ ಅಂದರೆ ಆ ಜಗತ್ತು ಏನಾಗ್ತದೆ, ಭಿನ್ನವೇ ಆಯಿತು. ಐತದಾತ್ಮ್ಯಮಿದ ಎಂಬುವಂತಹ ಶ್ರುತಿಯು ಸಹಿತ ಯಾವತ್ತೂ ಐಕ್ಯಪರವಾಗಿ ಹೇಳ್ತಾರೆ, ಯಾವುದೂ ಐಕ್ಯಪರವಾಗಿ ಹೇಳೋದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ತ್ವಮಪಿ ತದೇತತ್ ಆತ್ಮಮೇವಾಸಿ ನಸೋ ಸಿ ಇತಿವ ತದತಿ ಲಿಂಗಸಾಮ್ಯಂ ಚ ಅತ್ರ. ಹೀಗೆ ಪರಮಾತ್ಮನಿಗೆ ಸಂಬಂಧಿಸಿದ್ದು, ಪರಮಾತ್ಮನ ಸ್ವಾಮಿತ್ವವುಳ್ಳದ್ದು ಅಂತ ಅರ್ಥವನ್ನು ಮಾಡಬೇಕು. ಅದರಿಂದಾಗಿ ಬ್ರಹ್ಮನಿಂದ ಅಭಿನ್ನವಾದದ್ದು ಅಂತ ಅರ್ಥ ಯಾವತ್ತೂ ಸಹಿತ ಸಿಗೋದಿಲ್ಲ. ಬ್ರಹ್ಮನಿಂದ ಸ್ವಾಮಿತ್ವವುಳ್ಳದ್ದು ಅರ್ಥ ಏನು, ಬ್ರಹ್ಮನಿಂದ ಭಿನ್ನವಾದದ್ದೇ ಜಗತ್ತು ಅಂತ ಅರ್ಥ ಸಿಗ್ತದೆ. ಹೀಗೆ ನೋಡಿ, ಪರಮಾತ್ಮನೇ ನೀನೇ ಸ್ವಾಮಿ ಉಳ್ಳವನಾಗಿದ್ದಿ ಅಂತ ಅರ್ಥ ಹೇಳ್ತೇವೆ. ಹೀಗೆ ಹೇಳಿ ಮುಂದೆ ಐತದಾತ್ಮ್ಯಮಿದಂ ಅಂದ್ರೆ ಅರ್ಥ ಏನು, ಪರಮಾತ್ಮನೇ ನೀನೇ ಸ್ವಾಮಿಯಾಗಿದ್ದಿ, ಅಂತಹ ನೀನು ತತ್ವಮಸಿ ಅಂದ್ರೆ ಅರ್ಥ ಏನು, ಎಲ್ಲರಿಗಿಂತ ಭಿನ್ನನಾಗಿದ್ದಿ, ಇಂತಹ ಜಗತ್ತು ನೀನಿನಿಂದ ಭಿನ್ನವಾಗಿದೆ ಅಂತ ಅರ್ಥವನ್ನು ಮಾಡಬೇಕು. ಹೀಗೆ ಅರ್ಥವನ್ನು ಮಾಡಲಿಕ್ಕೆ ಬರಬೇಕಾದ್ರೆ ಐಕ್ಯಪರವಾಗಿ ಅರ್ಥವನ್ನು ಹೇಳೋದು ಸರಿಯಲ್ಲ ಅಂತ ತಿಳಿಸ್ತಾ, ಹೀಗೆ ಅಲ್ಲಿ ತತ್ ಎಂಬುದನ್ನು ಪರಾಮರ್ಶೆ ಮಾಡಿಕೊಳ್ಬೇಕು. ಏತದಾತ್ಮ್ಯಂ ತತ್ ಅಂದರೆ ಆ ಪರಮಾತ್ಮ, ಏತದ್ ಆತ್ಮ್ಯ, ಏತದಂದ್ರೆ ಈ ಜಗತ್ತಿಗೆ ಆತ್ಮ್ಯ, ಆತ್ಮ ಸಂಬಂಧ ಉಳ್ಳವ, ಸ್ವಾಮಿತ್ವ ಸಂಬಂಧ ಉಳ್ಳವ ಅಂತ ಅರ್ಥವನ್ನು ಮಾಡಿಕೊಳ್ಳಬೇಕು. ಹೀಗೆ ತದಿತಿ ಲಿಂಗಸಾಮ್ಯಂ ಚಾತ್ರ, ಲಿಂಗಸಾಮ್ಯ ಆಗ್ತದೆ ಅವಾಗ. ಏತತ್ ಅಂತ ಅನ್ನೋದೇನು, ನವಂಸಕ ಲಿಂಗ, ತತ್ ಅಂತ ಅನ್ನೋದೇನು, ನವಂಸಕ ಲಿಂಗ. ನೋಡಿ ಸಾಮ್ಯವಾಗಿದೆ. ತತ್ವಮಸಿ ತತ್ ಐತದಾತ್ಮ್ಯಂ ಇದಂ. ನವಂಸಕಲಿಂಗಾರ್ಥದಲ್ಲಿ ಸರಿಯಾಗಿ ಪರಾಮರ್ಶೆ ಮಾಡಿಕೊಂಡು ನಮಗೆ ಅರ್ಥವನ್ನು ಮಾಡಲಿಕ್ಕೆ ಬರ್ತದೆ ಅಂತ ಹೇಳ್ತಾ, ಹೀಗೆ ಅಷ್ಟು ಮಾತ್ರವಲ್ಲ, ಅವಿದ್ಯಮಾನಮೇವ ಈಶ್ವರಂ ಸೃಷ್ಟ್ಯಾಧಿಕಂ ಚ ಅಪ್ರಾಪ್ತಮೇವ ಆತ್ಮನೋ ಭಿನ್ನತ್ವೇನ ಪ್ರಾಪಯಿತ್ವ ತನ್ನಿಷೇಧೇ ಕಥಂ ಶ್ರುತೇ ಉನ್ಮತ್ತ ವಾಕ್ಯತ್ವಂ ನ ಸ್ಯಾತ್. ನಿಮ್ಮ ಅದ್ವೈತ ಪರವಾಗಿ ಅರ್ಥ ಮಾಡಿಬಿಟ್ರೆ ಉನ್ಮತ್ತ ವಾಕ್ಯದ ಹಾಗೆ ಆಗ್ತದೆ. ಶ್ರುತಿ ಅದು ಎಂಥದ್ದು, ಅಪೌರುಷೇಯ ವಾಕ್ಯ, ಅದನ್ನು ತಿಳಿಸ್ತಾರೆ. ಹೇಗೆ ಅಂತಂದರೆ, ಅವಿದ್ಯಮಾನಮೇವ ಈಶ್ವರಂ ಸೃಷ್ಟ್ಯಾಧಿಕಂ ಚ ಅಪ್ರಾಪ್ತಮೇವ ಆತ್ಮನೋ ಭಿನ್ನತ್ವೇನ ಪ್ರಾಪಯಿತ್ವ ತನ್ನಿಷೇಧೇ ಕಥಂ ಶ್ರುತೇ ಉನ್ಮತ್ತ ವಾಕ್ಯತ್ವಂ ನ ಸ್ಯಾತ್. ಈಗ ಬ್ರಹ್ಮ ಮತ್ತು ಸಮಸ್ತ ಜಗತ್ತು, ನಿನ್ನ ಪ್ರಕಾರ ಏನು, ಐತ್ಯದಾತ್ಮ್ಯಂ ಇದಂ. ಬ್ರಹ್ಮ ಮತ್ತು ಸಕಲ ಜಗತ್ತೇನು, ಐತ್ಯದಾತ್ಮ್ಯಂ ಇದಂ ಈ ಜಗತ್ತು ಐತ್ಯದಾತ್ಮ್ಯಂ, ಪರಮಾತ್ಮನ ಐಕ್ಯವುಳ್ಳದ್ದು. ಹೀಗೆ ಅರ್ಥ ಮಾಡ್ತಾ ಇದ್ಯಾ. ಹೀಗೆ ಹೇಳಲಿಕ್ಕೆ ಬರಲ್ಲ. ಯಾಕೆ ಅಂದರೆ
ನಿಮ್ಮ ಪ್ರಕಾರ ಏನು? ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಮಿಥ್ಯ. ಸಂಬಂಧ ಇವತ್ತು ಒಂದೇ ರೀತಿಯ ಇರಬೇಕು. ಐಕ್ಯ ಹೇಳುವಾಗ ಒಂದು ಸತ್ಯ ಅಂದರೆ ಮತ್ತೊಂದು ಸತ್ಯವಾಗಿರ್ಬೇಕು, ಒಂದು ಮಿಥ್ಯ ಆದರೆ ಮತ್ತೊಂದು ಮಿಥ್ಯ ಆಗಿರ್ಬೇಕು. ಆದರೆ ಆಗಿಲ್ವೇ ಇಲ್ಲ. ಯಾಕೆಂದರೆ ಅವಿದ್ಯಮಾನಮೇವ ಅಂದರೆ ಬ್ರಹ್ಮ ಅತಿರಿಕ್ತವಾದದ್ದು ಯಾವುದು ಯಾವುದು ಅಂತ ಹೇಳಬೇಕು? ಜಗತ್ತು. ಪ್ರಪಂಚ. ಬ್ರಹ್ಮ ಅತಿರಿಕ್ತವಾದದ್ದು ಜಗತ್ತು, ಅದು ಅವಿದ್ಯಮಾನ, ಅದು ಇಲ್ಲ ಅಂತ ನಿನ್ನ ಪ್ರಕಾರ. ಬ್ರಹ್ಮ ಅತಿರಿಕ್ತವಾದದ್ದೇ ಯಾವುದಿಲ್ಲ ರೀ ಅಂತ ಅವನ ಪ್ರಕಾರ. ಅಂದರೆ ಅರ್ಥ ಏನು? ಎಲ್ಲವೂ ಬ್ರಹ್ಮ ಸ್ವರೂಪವೇ ಅಂತ. ಮತ್ತು ಕಾಣ್ತಾ ಇರೋದು ಜಗತ್ತು ಮಿಥ್ಯೆ ಅಂತ, ಯಾವುದೂ ಇಲ್ಲ ಅಂತ ಅವನು ಹೇಳ್ತಾನೆ. ಹೀಗೆ ಯಾವುದೂ ಇಲ್ಲ ಅಂತ ಹೇಳುವಾಗ ವಾಚಾರಂಭಣ ಶ್ರುತಿ ಜಗತ್ತನ್ನು ಇಲ್ಲ ಅಂತಲೇ ಹೇಳಬೇಕು. ಆದರೆ ವಾಚಾರಂಭಣ ಶ್ರುತಿ ಹಾಗೆ ಹೇಳ್ತಾ ಇಲ್ಲ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕಾ ಇತ್ತೇವ ಸತ್ಯಂ ಅಂತ ಹೇಳ್ತಾ ಇದಲ್ಲ. ಬ್ರಹ್ಮ ಅತಿರಿಕ್ತವಾದದ್ದು ಜಗತ್ತು ಇಲ್ಲ ಅಂತ ನಿನ್ನ ಪ್ರಕಾರ. ಅದರ ಯಾವುದು ಹಿಡ್ಕೊಂಡು ಹೇಳ್ತಾ ಇದ್ದೆ? ವಾಚಾರಂಭಣ ಶ್ರುತಿಯನ್ನು ಹಿಡ್ಕೊಂಡು ಹೇಳ್ತಾ ಇಲ್ಲ. ವಾಚಾರಂಭಣ ಶ್ರುತಿ ಹಾಗೆ ಹೇಳ್ತಾನೆ ಇಲ್ಲ. ವಾಚಾರಂಭಣ ಶ್ರುತಿ ಜಗತ್ತು ಇದೆ ಅಂತಲೇ ಹೇಳ್ತಾ ಇದ್ದಲ್ಲ. ಹೀಗೆ ಯಾಕೆಂದ್ರೆ ನೋಡಿ, ಇಲ್ಲದೇ ಇರುವ ಈಶ್ವರ, ಇವಾಗ ಇಲ್ಲದೇ ಇರುವಂಥವ ಅಂತ, ಇವಾಗ ಜಗತ್ತು ಪರಮಾತ್ಮ ಎರಡು ಒಂದೇ ಅಂತ ಆಯ್ತು. ಬ್ರಹ್ಮಾತಿರಿಕ್ತವಾದದ್ದು ಯಾವುದೂ ಇಲ್ಲ ಅಂತ. ಇವಾಗ ಇಲ್ಲ ಅಂದರೆ ಬ್ರಹ್ಮನೂ ಇಲ್ಲ ಅಂತ ಆಯ್ತು. ಆದರೆ ಈಶ್ವರ ಎಂತವ? ಸೃಷ್ಟಿಕರ್ತ, ಎಲ್ಲದಕ್ಕೂ ಕಾರಣಕರ್ತ ಅಂತಿದೆ. ಸೃಷ್ಟಿಯಾದಿಗಳಿಗೆ ಎಲ್ಲದಕ್ಕೂ ಕಾರಣಕರ್ತ ಅಂತ ಶ್ರುತಿಯು ಹೇಳ್ತದೆ. ತದೇಕ್ಷತ ಬಹುಸ್ಯಾಮ್ ಅಂತ ಶ್ರುತಿ ಇದೆ. ತದೇಕ್ಷತ ಬಹುಸ್ಯಾಮ್, ಸರ್ವ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತಾನೆ, ಎಲ್ಲರನ್ನ ಐಕ್ಷತ ಕಾಣ್ತಾನೆ, ಸೃಷ್ಟಿ ಮಾಡ್ತಾನೆ, ಲಯ ಮಾಡ್ತಾನೆ ಅಂತೆಲ್ಲ ಇದೆ. ಹೀಗೆಲ್ಲ ಇರುವಾಗ ಇಲ್ಲ ಅಂತ ಹೇಳೋದು ಹೇಗಾಗ್ತದೆ? ಹೀಗೆಲ್ಲ ಹೇಳಿಬಿಟ್ರೆ ಏನಾಗ್ತದೆ ಹೇಳಿ? ಉನ್ಮತ್ತ ವಾಕ್ಯ ಹಾಗೆ ಅಂತ. ಉನ್ಮತ್ತ ಹಾಗೆ ಒಮ್ಮೆ ಇದೆ ಅಂತ ಹೇಳ್ತಾನೆ, ಒಮ್ಮೆ ಇಲ್ಲ ಅಂತ ಹೇಳ್ತಾನೆ. ಒಮ್ಮೆ ಯತಿಕುಲ ಚಕ್ರವರ್ತಿಗಳು ಅಂತ ಹೇಳೋದು, ಮತ್ತೆ ಯತಿಕುಲ ಚಕ್ರವರ್ತಿಗಳು ಅವರಲ್ಲ ಅಂತ ಹೇಳೋದು. ಇದೇನು ಎಂಥ ವಾಕ್ಯ ಇದು? ಉನ್ಮತ್ತ ವಾಕ್ಯ. ಸರಿಯಾದ ಕ್ರಮದಲ್ಲಿ ಒಂದೇ ರೀತಿಯಲ್ಲಿ ನಡ್ಕೊಳ್ಬೇಕು. ಒಮ್ಮೆ ಬ್ರಹ್ಮಾತಿರಿಕ್ತವಾದದ್ದು ಯಾವುದೂ ಇಲ್ಲ ಅಂತ ಹೇಳೋದು, ಶ್ರುತಿ ಪರವಾಗಿ ಹೇಳುವಾಗ ಬ್ರಹ್ಮಾತಿರಿಕ್ತವಾದ ಜಗತ್ತು ಇದೆ ಅಂತ ಹೇಳೋದು. ಅವನು ಒಪ್ಕೊಳ್ಳೇಬೇಕು. ಶ್ರುತಿ ಜಗತ್ತು ಮೃತ್ತಿಕಾ ಇತ್ತೇವ ಸತ್ಯವಂತೆಲ್ಲ ಹೇಳ್ತದಲ್ಲ. ತದೇಕ್ಷದ ಬಹುಸ್ಯಾಮ್ ಅಂತ ಹೇಳ್ತದೆ. ಇದಿಲ್ಲ ಅಂದರೆ ಅದು ಇರಬಾರ್ದು, ಇದಿದೆ ಅಂದರೆ ಅದು ಇರಬೇಕು. ಅರ್ಥ ಆಗ್ತಿದೆಯಲ್ಲ? ಬ್ರಹ್ಮ ಇದ್ದಾನೆ ಅಂದರೆ ಜಗತ್ತು ಇರಬೇಕು, ಜಗತ್ತು ಇಲ್ಲ ಅಂದರೆ ಯಾಕಂದ್ರೆ ಎಲ್ಲ ಒಂದೇ ಅಲ್ಲ ನಿಮ್ಮ ಪ್ರಕಾರ. ಐತ್ಯದ ಆತ್ಮ್ಯಂ ಅದು ಅರ್ಥವೇ ಅದೇ ಅರ್ಥ ಅಲ್ಲ. ಆದ್ದರಿಂದಾಗಿ ಉನ್ಮತ್ತನ ವಾಕ್ಯ ಆಗ್ತದೆ. ಇದು ಇದೆ ಅಂತ ಹೇಳೋದು, ಅದು ಇಲ್ಲ ಅಂತ ಹೇಳೋದು. ಅದು ಇಲ್ಲ ಅಂದರೆ ಇದು ಇಲ್ಲ ಅಂತ ಹೇಳ್ಬೇಕು. ಅದನ್ನು ನೀವು ಒಪ್ಕೊಳ್ಳಲ್ಲ, ಅದು ಇಲ್ಲ ಅಂತ. ಸೊ ಉನ್ಮತ್ತ ವಾಕ್ಯದ ಹಾಗೆ ಆಗಬೇಕಾಗ್ತದೆ. ಅನುವಾದೋಪಿ ಯದಿದಂ ವದಂತಿ ತನ್ನ ಯುಜ್ಯತೆ ಇತ್ಯಾದಿ ವಾಕ್ಯಂ ಪರಿಹಾರೇ ವಿಶೇಷೋಕ್ತಿಂ ಚ ವಿನಾ ನ ದೃಷ್ಟ. ಹೀಗೆ ಸೃಷ್ಟ್ಯಾದಿಗಳು ಸಹಿತ ಜಗತ್ತಿನ ಸೃಷ್ಟಿಗಳು ನಡೀತದೆ. ಆತ್ಮನಿಗಿಂತ ಭಿನ್ನವಾಗಿ ಪ್ರಮಾಣಗಳು ತಿಳಿದು ಬಂದಿಲ್ಲ ಅಂತ ಹೇಳಬೇಕು. ಈಗ ಸ್ವಪ್ನದ ವಿಷಯ ಅಂತನ್ನೋದು ತಾರ್ಕಿಕ ಮತದವರು ಹೇಳುವಾಗ ಮೂರು ರೀತಿ ಅಂತ ಹೇಳ್ತಾರೆ. ಒಂದು ಅದೃಷ್ಟವಶಾತ್ ಬರುವಂತಹದ್ದು, ಅಲ್ಲ ಮೊದಲಿಂದ ತೋಳನ ಸಂಸ್ಕಾರ ಪಾಠವದಿಂದ ಬರುವಂತಹದ್ದು, ನಂತರ ಅದೃಷ್ಟದಿಂದ ಬರುವಂತಹದ್ದು, ನಂತರ ಧಾತು ದೋಷದಿಂದ ಆಗುವಂಥದ್ದು. ಅರ್ಥ ಹೇಳಿಬಿಡ್ತೇನೆ. ಸಂಸ್ಕಾರ ಪಾಠವ ಅಂದರೆ ಒಂದು ವಿಷಯವನ್ನು ಮತ್ತೆ ಮತ್ತೆ ಚಿಂತನೆ ಮಾಡ್ತಾ ಇರ್ತೇವೆ, ಮತ್ತೆ 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 ಅದೇ ಆಗ್ತಾ ಇರ್ತದೆ. ಬಹಳಷ್ಟು ಅದನ್ನು ಚಿಂತನೆ ಮಾಡಿದಾಗ, ಅದು ಅದೇ ಕೆಲಸ ಮಾಡಿದಾಗ ಏನೋ ಅದು ಕಾಯವೋ ವಾಚವೋ ಮನಸ್ಸವೋ ಒಂದು ಕ್ರಮ ನಿರಂತರವಾಗಿ ಮಾಡಿಬಿಟ್ರಿ ಅಂತ ತಿಳ್ಕೊಳ್ಳಿ. ಸಂಸ್ಕಾರ ಪಾಠವ ಅಂದರೆ ಆ ಸಂಸ್ಕಾರದ ಬಲದಿಂದ ಏನಾಗ್ತದೆ ಅಂದರೆ ಅವತ್ತು ರಾತ್ರಿ ಅದೇ ಕನ್ಸಲ್ಲಿ ಬರ್ತದೆ. ಇದು ಒಂದು ರೀತಿ. ನಂತರದಲ್ಲಿ ಅದೃಷ್ಟವಶಾತ್, ಅದೃಷ್ಟ ಅಂದರೆ ನೀವು ಮಾಡಿದಂತಹ ಪಾಪಪುಣ್ಯಗಳ ಕರ್ಮವನ್ನು ಕೆಲವೊಮ್ಮೆ ಏನಾಗ್ತದೆ ಅಂದರೆ ಕನಸಿನಲ್ಲಿ ತಿರಿ ಹೋಗ್ತದೆ. ಪಾಪದ ಕರ್ಮಗಳನ್ನು ಅಲ್ಲ, ಅದರ ಅನುಭವ, ದುಃಖದ ಅನುಭವವನ್ನು ಪಡಿತಾ ಇರ್ತೇವೆ. ಹೋಯ್ತು. ಕೆಲವೊಮ್ಮೆ ಪುಣ್ಯದ ಫಲವನ್ನು ಪಡಿತಾರೆ, ಎಂಥ ಸುಖ. ಇದು ಅದೃಷ್ಟವಶಾತ್ ಆಗು. ಅದೃಷ್ಟ ಅಂದರೆ ಕರ್ಮದ ಫಲ ಅಂತ ಅರ್ಥ. ಮೂರನೇದು ಒಂದಿದೆ, ಧಾತು ದೋಷ. ಧಾತು ಅಂದರೆ ಪ್ರಕೃತಿ. ನಮ್ಮಲ್ಲಿ ಮೂರು ರೀತಿಯಾದ ಪ್ರಕೃತಿಗಳು: ವಾತ, ಕಫ, ಪಿತ್ತ. ಮತ್ತೊಂದಿದೆ ಸಮಧಾತು. ಹೀಗೆ ಅದು ಬಹಳ ಬಿಡಿಸಲಿ ಹೇಳಲಿಕ್ಕೆ ಹೋಗಲ್ಲ. ವಾತ ಪ್ರಕೋಪದಿಂದ ಏನಾಗ್ತದೆ? ವಾತ ಅಂದರೆ ಗಾಳಿ. ಅವನಿಗೇನಾಗ್ತದೆ ಅಂದರೆ ಕನಸಿನಲ್ಲಿ ಗಾಳಿಯಲ್ಲಿ ತೇಳುವ ಹಾಗೆ, ಆಕಾಶದಲ್ಲಿ ಸಂಚಾರ ಮಾಡುವ ಹಾಗೆಲ್ಲ ಬರ್ತದೆ. ಹೀಗೆ ಈಗ ಪಿತ್ತ ಬೆಂಕಿಯಲ್ಲಿ ಸುಡೋ ಹಾಗೆ, ಬೆಂಕಿಯಲ್ಲಿ ನಡೆಯುವ ಹಾಗೆ, ಅಥವಾ ಬೆಂಕಿಯಲ್ಲಿ ಏನೋ ಆಗುವ ಹಾಗೆ, ಬೆಂಕಿ ಕಣ್ಣು ಮುಂದೆ ಬರುವ ಏನೋ ಹೀಗೆಲ್ಲ ಕನಸು ಬರ್ತದೆ. ಹೀಗೆ ಮೂರು ರೀತಿಯಾದದ್ದು. ಇದು ಅವರು ಒಪ್ಪಿರೋದು. ಆದರೆ ಮತ್ತೊಂದೇನೆಂದರೆ ಹಿರಿಯರಿಗೆ, ಜ್ಞಾನಿಗಳಿಗೆ ಪ್ರತ್ಯಕ್ಷವಾಗಿ ಬರುವಂತಹದ್ದು.
ಉದಾಹರಣೆಗೆ ಅರ್ಜುನಿಗೆ ಪ್ರತ್ಯಕ್ಷವಾಗಿ ಕೃಷ್ಣ ಪರಮಾತ್ಮ ಕನಸಿನಲ್ಲಿ ಕಂಡು ಆ ತಮಸ್ಸನ್ನು ಛೇದನೆ ಮಾಡಿಕೊಂಡು ಸ್ವರ್ಗಕ್ಕೆ ಹೋಗಿ ಅಲ್ಲೆಲ್ಲ ಗೆದ್ದು ಬರುವ ಹಾಗೆ ನೋಡ್ರಿ, ನಿಜವಾಗ್ಲೂ ಹೋಗಿ ಬಂದಿದ್ದ ನೋಡ್ರಿ. ಅವನಿಗೆ ಹೋಗೇ ಇಲ್ಲ, ಅವ ಇಲ್ಲಿದ್ದಾನೆ. ಹೆಂಗೆ ಅದು? ಅಪರೋಕ್ಷ ಜ್ಞಾನಿಗಳಿಗೆ, ಸಿದ್ಧ ಪುರುಷರಿಗೆ ಅವರಿಗೆ ಆ ಶಕ್ತಿ ಇರ್ತದೆ. ಉದಾಹರಣೆಗೆ ಸಪ್ತಮ ಅಧ್ಯಾಯ ಭಗವದ್ಗೀತೆ ಜ್ಞಾನ ವಿಜ್ಞಾನ ಯೋಗದ ಮಹತ್ವವನ್ನು ತಿಳಿಸುವಂತಹ ಪದ್ಮಪುರಾಣದಲ್ಲಿ ಒಂದು ಕಥೆ ಬರ್ತದೆ. ಶಂಕುಕರ್ಣ ಅಂತ ಒಬ್ಬ ಬ್ರಾಹ್ಮಣ, ಅವನ ಕಥೆಯಲ್ಲಿ ಇದೇ ಚಿಂತನೆ. ಅವ ಸತ್ತು ತನ್ನ ಮಕ್ಕಳಲ್ಲಿ ಕನಸಿನಲ್ಲಿ ಬರ್ತಾನೆ. 3 ಜನ ಮಕ್ಕಳು. ಕನಸಿನ ಹೊತ್ತು ಒಂದೇ ಥರ ಇರ್ತದೆ. ಮನೇಲಿ 10 ಜನ ಇರಲಿ, 2 ಇರಲಿ, ಒಬ್ಬವನಿಗೊಂದು ಒಂದೇ ರೀತಿ ಬರ್ತಾನೆ. ನಾನಿಲ್ಲಿದ್ದೀನಿ, ಸರ್ಪವಾಗಿದ್ದೇನೆ, ಹೂತಿಟ್ಟಿದ್ದೀನಿ, ಇಷ್ಟು ಖಜಾನೆ ಇದೆ, ನನಗೆ ಸದ್ಗತಿ ಕೊಡಿಸಿ ಅದೆಲ್ಲ ತಗೊಳ್ಳಿ ಅಂತ ಹೇಳ್ತಾನೆ. ಅದೇ ಎಲ್ಲರೂ ಒಂದೇ ರೀತಿ ಬರ್ತದೆ. ಜ್ಞಾನಿಗಳಿಗೆ, ಸಿದ್ಧ ಪುರುಷರಿಗೆ ತಾವು ಕನಸಿನಲ್ಲಿ ಬಂದು ಒಂದೇ ರೀತಿ ಕಾಣುವಾಗೆ ಬರ್ತದೆ. ಇದು ವಾತದಿಂದ ಆಗ್ತದ, ಪಿತ್ತದಿಂದ ಆಗ್ತದ, ಕಫದಿಂದ ಆಗ್ತದ, ಅಥವಾ ಸಂಸ್ಕಾರ ಪಾಠದಿಂದ ಆಯ್ತಾ, ಅದು ಅದೃಷ್ಟವಶಾತ್ ಆಯ್ತಾ? ಜ್ಞಾನಿಗಳೇ ಆ ಶಕ್ತಿ ಇದೆ. ಭಾಗವತ ತಿಳಿಸುವ ಹಾಗೆ ಕೃಷ್ಣ ಪರಮಾತ್ಮ ಅರ್ಜುನಲ್ಲಿ ಬರ್ತಾನೆ. ಶಂಕುಕರ್ಣನಿಗೆ ಬಂದದ್ದು ಹಾಗೇನೆ ಪದ್ಮಪುರಾಣ ತಿಳಿಸೋದು. ಹೀಗೆ 4 ರೀತಿಯಾದಂತಹ ಸ್ವಪ್ನ ಆಗ್ತದೆ. ಇವಾಗ ನಿಮ್ಮ ಪ್ರಶ್ನೆ, ಸ್ವಪ್ನದಲ್ಲಿ ಏನು ವಿಷಯ? ಯಾವಾಗ ಅಂದರೆ ಸುಧಾಪಾಠ ಕೇಳುವ ಹಾಗೆ, ಇನ್ನು ಸುಧಾಪಾಠ ಕೇಳಲಿಲ್ಲ, ಸುಧಾಪಾಠ ಕೇಳುವ ಹಾಗೆ ಬಂತು ಅಂದರೆ ನಾವು ಅದನ್ನು ಚಿಂತನೆ ಮಾಡಿದ್ದೀವಿ. ಸಂಸ್ಕಾರ ಪಾಠದಿಂದ ಆಗುತ್ತೆ, ಅಥವಾ ಅದೃಷ್ಟ, ಒಂದು ಪುಣ್ಯ ಅಲ್ಲಿ ಕಳಿಬೇಕು ಅಂತಿರ್ತದೆ. ಅಲ್ಲೇ ಕೇಳಿ ಮುಗಿದು ಹೋಗ್ಲಿ ಒಂದು ಅಂತ ಹೇಗೆ ಬೇಕಾದ್ರೆ ಚಿಂತನೆ ಮಾಡ್ಬೋದು. ಕನಸಿನಲ್ಲಿ ಬಂದು ಪಾಠ ಮಾಡ್ತಾರೆ. ಕನಸಿನಲ್ಲಿ ಬಂದದ್ದು ಇರ್ತದ ಅನುಭವ, ಪುಣ್ಯದ ಅನುಭವ, ಪಾಪದ ಅನುಭವದಿಂದಾಗಿ ಸುಖ ದುಃಖದ ಅನುಭವ ಆಗಿರ್ತದೆ ಅಷ್ಟೇ. ಆದರೆ ಎಚ್ಚೆತ್ತಾಗ ಆ ಸುಧಾದಿ ಗ್ರಂಥಗಳ ಪರಿಪೂರ್ಣ ಜ್ಞಾನ ಇರ್ತದೆ ಅವನಿಗೆ. ಹೇಗ್ರಿ ಇದು? ಇರ್ಬೋದು. ಒಳಗೆದ್ದು ದೇವತೆಗಳಿಗೆ ಅವನಿಗೆ ಪಾಠ ಮಾಡಿ ಅವನಿಗೆ ತಲೆ ಸುಮ್ಸಿ ಹೋಗಿರ್ತಾರೆ. ಅವ್ರ ಆ ಶಕ್ತಿ ಇದೆ. ವಿಜಯದಾಸರು ಏನು ಮಾಡ್ತಾರೆ? ಇವತ್ತಿನ ಮಹಿಮಾ ಪುರುಷರು ಪುರಂದರದಾಸರ ಶಿಷ್ಯರು ವಿಜಯದಾಸರು ಅವ್ರೇನು ಮಾಡ್ತಾರೆ? ಸಾಮಾನ್ಯ ಒಬ್ಬ ಅಡಿಗೆ ಭಟ್ಟನೂ ಅಲ್ಲ, ಏನೋ ಬಹಳ ಉನ್ಮತ್ತವ, ಹುಚ್ಚನಾಗಿ ಇದ್ದವ. ಅವನಿಗೆ ಸುಧಾ ಗ್ರಂಥ ತಲೆ ಮೇಲೆ ಕೈ ಇಟ್ಟು ಅನುವಾದ ಮಾಡಿಸುವಾಗ ಮಾಡ್ತಾರೆ. ಶ್ರೀನಿವಾಸಾಚಾರ್ಯರು ಅದ್ರ ಬಗ್ಗೆ ವಿಷಯ ಗೊತ್ತಿಲ್ಲ, ಎಷ್ಟೋ ವಿಷಯ ಗೊತ್ತಿಲ್ಲ, ಅಷ್ಟೆಲ್ಲ ಹೇಳಿಸ್ತಾರೆ. ಹೀಗೆ ಜ್ಞಾನಿಗಳೇ ಆ ಶಕ್ತಿ ಇರ್ತದೆ, ಸಿದ್ಧ ಪುರುಷರೇ ಆ ಶಕ್ತಿ ಇರ್ತದೆ. ಸ್ವಪ್ನದಲ್ಲೇ ಬಂದು ಹಾಗೆ ಮಾಡಿಸ್ತಾರೆ. ಅದು ಅದೇ ಈಗೆಲ್ಲ ಇರ್ತದೆ. ಒಪ್ಪೋರಿಗೆ ಅದು, ಇಲ್ಲಾಂದ್ರೆ ಇಲ್ಲ. ಹೀಗೆ ಅನುವಾದೋಪಿ ಯದಿದಂ ವದಂತಿ ತನ್ನ ಯುಜ್ಯತೆ ಇತ್ಯಾದಿ ವಾಕ್ಯಂ ಪರಿಹಾರೇ ವಿಷಯೋಕ್ತಂ ಚ ವಿನಾ ನ ದೃಷ್ಟ. ಹೀಗೆ ಸೃಷ್ಟ್ಯಾದಿಗಳು ಆತ್ಮನಿಗಿಂತ ಭಿನ್ನವಾಗಿ ಬೇರೆ ಪ್ರಮಾಣಗಳಿಂದ ತಿಳಿದು ಬರೋದಿಲ್ಲ. ಸೃಷ್ಟ್ಯಾದಿಗಳು ಯಾರು ಮಾಡ್ತಿರೋದು ಅದು ಪರಮಾತ್ಮನೇ ಅಂತ. ಹೀಗೆ ಅಷ್ಟು ಮಾತ್ರವಲ್ಲ, ತಿಳಿಯೋದಿರೋದನ್ನು ಅನುವಾದ ಮಾಡಲಿಕ್ಕೂ ಬರಲ್ಲ. ಇವಾಗ ಒಂದು ವಿಷಯ ತಿಳಿದಿಲ್ಲ ನಮಗೆ, ಅದನ್ನು ಅನುವಾದ ಮಾಡಲಿಕ್ಕೆ ಬರ್ತದೆ. ಈಗ ಒಂದು ವಿಷಯವನ್ನು ನಿಷೇಧ ಮಾಡಬೇಕು ಅಂದರೆ ನಿಷೇಧ್ಯವಾದಂಥ ಒಂದು ವಸ್ತು ಇರಬೇಕು. ನಿಷೇಧ್ಯವಾದದ್ದೇ ಇರಬೇಕು, ಒಂದು ನಿಷೇಧ ಮಾಡಲಿಕ್ಕೆ ಆಗ್ತದ? ಮಾಡಲಿಕ್ಕೆ ಆಗೋದಿಲ್ಲ. ಹೀಗೆ ಅಧಿಪ್ರಸಂಗಾಶ್ಚ ಅನ್ಯತಾ, ಅಧಿಪ್ರಸಂಗವೂ ಆಗ್ತದೆ. ಏನು? ಇವಾಗ ನಿಷೇಧ ಮಾಡುವಂತಹ ವಾಕ್ಯ ಇದ್ದು ಅಂತಾದರೆ ಅದು ಯುಕ್ತಿಯುಕ್ತವಾಗಿರಬೇಕು. ಅಂತಹ ಪ್ರಕೃತದಲ್ಲಿ ಅಂತಹ ವಿಶೇಷತೆ ಏನೂ ಇಲ್ಲ. ಇಲ್ಲವಾದದ್ದನ್ನು ನಿಷೇಧ ಮಾಡಲಿಕ್ಕಾಗ್ತದೆ ಯಾವತ್ತಾದರೂ? ಇಲ್ಲವಾದದ್ದು ನಿಷೇಧ ಮಾಡಲಿಕ್ಕಾಗ್ತದೆ ಅಂದರೆ ಅದು ಅನುವಾದನ ಮಾಡಲಿಕ್ಕೂ ಆಗ್ತಿತ್ತು ಅಂತ ಹೇಳಿ, ಹೀಗೆ ಐತ್ಮ್ಯಾತ್ಮಂ ಎಂಬುವಂತಹ ಈ ಶ್ರುತಿ ಬ್ರಹ್ಮ ಜಗತ್ತುಗಳ ಅಭೇದವನ್ನು ಅನುವಾದ ಮಾಡಿ ಮುಂದೆ ತಥೇಕ್ಷತ ತಥಾ ಭಾಸ್ಯಾಮ್ ಅಂತ ಹೇಳಿದೆ ಎಂಬಲ್ಲಿ ಅಭೇದವನ್ನು ನಿಷೇಧ ಮಾಡಿ ಸೃಷ್ಟ್ಯಾದಿಗಳಿಂದ ಪರಮಾತ್ಮನಿಗೆ ಭೇದವನ್ನು ಹೇಳಿದೆ ಅಂತ ಹೇಳಿದರೆ ಹಾಗೆಲ್ಲ ಮಾಡಿದರೆ ಈಗೆಲ್ಲ ಅರ್ಥ ಮಾಡೋದು ಏನೋ ಅತಿಪ್ರಸಂಗ ಅಂತ ಹೇಳಿ ವಿವರಣೆ ಏನು? ಐತಿಗಾತ್ಮ್ಯ ಎಂಬುವಂತಹ ಶ್ರುತಿ ಯಾವತ್ತು ಅಭೇದವನ್ನು ಹೇಳ್ತಾ ಇಲ್ಲ. ಐತದ್ ಆತ್ಮ್ಯಂ ಇದಂ ತತ್ ಐತ್ಯದಾತ್ಮಂ. ತತ್ ಅಂದರೆ ಆ ಪರಮಾತ್ಮ, ಏತತ್ ಅಂದರೆ ಈ ಜಗತ್ತಿನ ಸಂಬಂಧಿ ಉಳ್ಳವ, ಆ ಆತ್ಮ ಸಂಬಂಧಿ ಉಳ್ಳದ್ದು ಈ ಜಗತ್ತು, ಅಂದರೆ ಪರಮಾತ್ಮನ ಸ್ವಾಮಿತ್ವ ಉಳ್ಳದ್ದು ಈ ಜಗತ್ತು ಅಂತ. ಹೀಗೆ ಭೇದವ ಪರವಾಗಿ ಅರ್ಥವನ್ನು ಮಾಡಬೇಕು. ತತ್ವಮಸಿ ಬದಲಾದಂತಹ ಶ್ರುತಿಗಳಿಗೆ ಯಾವತ್ತು ಭೇದಪರವಾಗಿ ಅರ್ಥ ಹೀಗೆ ಹೇಳಿ ವಿರೋಧ ಹೋಗ್ತದೆ. ಐಕ್ಯಪರವಾಗಿ ಮಾಡಿಬಿಟ್ರೆ, ಅದ್ವೈತ ಪದಗಳ ಬರಬಿಟ್ರೆ ವಿರೋಧ ಯಾವತ್ತು ಕೂಡಿದ್ದೆ. ಅತಿ ಪ್ರಸಂಗ ಉನ್ಮತ್ತ ವಾಕ್ಯದ ಹಾಗೆ ಆಗ್ತದೆ ಶ್ರುತಿಗಳು. ಆದರೆ ಉನ್ಮತ್ತ ವಾಕ್ಯದ ಹಾಗೆ ಅಲ್ಲ. ಒಬ್ಬ ವ್ಯಕ್ತಿ ಹೇಳಿದ್ರೆ ಉನ್ಮತ್ತ ವಾಕ್ಯ ಏನು ಬೇಕಾದ್ರೆ ಆಗ್ಬೋದು, ಆದರೆ ಶ್ರುತಿಗಳು ಯಾವತ್ತು ಉನ್ಮತ್ತ ವಾಕ್ಯ ಅಲ್ಲ, ಅಪ್ರೋಷಯವೆಗಳು. ಹೀಗೆ ಹೇಳಿ
ಎಲ್ಲ ಶಾಖೆಗಳಲ್ಲಿ ಬರುವಂತಹ ಪ್ರತಿಯೊಂದು ಏನು ಶಾಖೆ ಅಂದರೆ ವೇದದ ಭಾಗಗಳೇ ಬರುವಂತಹ ಎಲ್ಲ ವಿಷಯ ಕೊನೆಯಲ್ಲಿ ಬರುವಂಥದ್ದು. ಕೊನೆ ಅಂದರೆ ಉಪಸಂಹಾರ ವಾಕ್ಯಗಳು ಸಹಿತ ಭೇದಪರವಾಗಿದೆ ಎಂದು ಮುಂದೆ ತಿಳಿಸ್ತಾರೆ. ಹೇಗೆ? ಸರ್ವಶಾಖಾಂತೆ ಭೇದೋಕ್ತೇಶ್ಚ ಏತದೇವ ಯುಕ್ತಂ. ಎಲ್ಲ ಶಾಖೆಗಳಿಗೆ ಕೊನೆಯಲ್ಲಿ ಬರುವಂತಹ ಭೇದವನ್ನೇ ಹೇಳುವುದರಿಂದ ಭೇದವನ್ನು ಅನುವಾದ ಮಾಡಲಾಗಿಲ್ಲ ಎಂಬುದು ಯುಕ್ತ ಅಂತ ತಿಳಿಸ್ತಾರೆ. ಯಾಕೆ ನೋಡಿ, ಶಾಖೆಯ ಕೊನೆಯ ಭಾಗ ನೋಡಿ, ಅದು ಯಾವತ್ತೂ ಭೇದಪರವಾಗಿ ಅರ್ಥ ಇರ್ತದೆ. ಏನೋ ಒಂದು ಶ್ರುತಿ ಇದೆ, ಒಂದು ಶಾಖೆ, ಯಾವ ಶಾಖೆ ಅಂದರೆ ವಿವರಣೆ ತಿಳಿಸ್ತಾರೆ. ಐತರೇಯದಲ್ಲಿ ಬರುವಂತಹ ಒಂದು ಶಾಖೆ ಅಲ್ಲಿ ತಿಳಿಸ್ತದೆ ಏನು ಅಂತ, ಅಸಂವತ್ಸರ ವಸಾಸಿನೇ ಪ್ರಭ್ರೂಯಾತ್ ನ ಅಪ್ರವರ್ತ್ರೆ ಇತ್ಯಾಚಾರ್ಯಾ ಆಚಾರ್ಯಾ ಅಂತ ಒಂದು ಏನೋ ಐತರೆಯ ಶಾಖೆಯಲ್ಲಿ ಬರುವಂತಹ ಮಾತು. ಏನು ಇದು ಅರ್ಥ? ಒಂದು ಸಂವತ್ಸರ ಕಾಲ ಪೂರ್ತಿ ತನ್ನಲ್ಲಿದ್ದು ವಿದ್ಯೆಯನ್ನು ಕಲಿತಂತಹ ವ್ಯಕ್ತಿ, ಅವನಿಗೆ ಪರಮಾತ್ಮನಲ್ಲಿ ಶ್ರೇಷ್ಠತ್ವದ ಜ್ಞಾನ, ಅವನ ಗುಣಗಾನ, ವಿಷ್ಣು ಭಕ್ತಿಯಾದಿ ಗುಣಗಳು ಅವನಲ್ಲಿ ಇಲ್ಲದೆ ಹೋದರೆ, ಅವನಿಗೆ ಇನ್ನೂ ಸಿದ್ಧ ಮಾಡದೆ ಹೋದರೆ ವಿದ್ಯೆಯನ್ನು ಗೋಪ್ಯವಾಗಿ ಇಡಬೇಕು, ಅವನಿಗೆ ಆ ವಿದ್ಯೆಯನ್ನು ತಿಳಿಸಬಾರ್ದು ಅಂತ. 1 ವತ್ಸರ ತನಕ ಅವನು ಕಲ್ತಿರ್ತಾನೆ. ಕಲಿತು ಅವಾಗಲೂ ಅವನಿಗೆ ವಿಷ್ಣು ಭಕ್ತಿಯಾದಿ ಗುಣಗಳು ಇಲ್ಲದೆ ಹೋದರೆ ಅಂಥವನಿಗೆ ಕೆಲವೊಂದು ರಹಸ್ಯ ವಿಷಯವನ್ನು ತಿಳಿಸಬಾರ್ದು ಅಂತ ಏನು ಹೇಳ್ತದೆ ಐತರೇಯ ಶಾಖೆ ಹೇಳ್ತದೆ. ಇದರಿಂದ ಏನು ಅರ್ಥ ಆಯಿತು ಹೇಳಿ? ಒಬ್ಬ ಗುರು ಶಿಷ್ಯನ ಸಂಬಂಧದ ಜೊತೆಗೆ ಭೇದಪರವಾಗಿ ಅರ್ಥ ಹೇಳ್ತಾ ಇದ್ದಾರೆ. ಪರಮಾತ್ಮನ ವಿದ್ಯೆ ತಿಳಿಸಬಾರ್ದು ಅಂದರೆ ಅರ್ಥ ಏನು? ಬ್ರಹ್ಮ ಇವನ ಒಂದೇ ಆಗ್ತಾನ? ತಿಳಿಸಬಾರ್ದು ಅಂತ ಯಾರಿಗೆ ಹೇಳ್ತಾ ಇರೋದು? ಗುರುಗೆ ಹೇಳ್ತಾ ಇದ್ದವ್ರು. ಯಾರಿಗೆ? ಶಿಷ್ಯನಿಗೆ. ನೋಡಿ, ಭೇದಪರವಾಗೇ ಅರ್ಥ. ಅದು ಶಾಖೆ ಎಲ್ಲೋ ಹೇಳ್ತಿಲ್ಲ, ಶಾಖೆಯ ಕೊನೆಯಲ್ಲಿ ಹೇಳ್ತಾ ಇರೋದು. ಕೊನೆ ಉಪಸಂಹಾರ ಮುಖ್ಯ ಯಾವತ್ತೂ ಸಹಿತ ಅಲ್ವಾ? ಒಂದು ವೇಳೆ ಈಗ ಹೇಳದೆ ಹೋಗಿದ್ರೆ ಅದನ್ನು ಭೇದಪರವಾಗಿ ಹೇಳಿ ಭೇದವನ್ನು ನಿಷೇಧ ಮಾಡಿ ಐತ್ಯದಾತ್ಮ್ಯಂ ಎಂಬುವಂತಹ ಶ್ರುತಿಗಳು ಅಭೇದಪರವಾಗಿ ಅಂತ ಹೇಳ್ಬೋದಿತ್ತು ಅಲ್ವಾ? ಇಲ್ಲಿ ಹೇಳ್ತಿರೋದು ಕೊನೆಯಲ್ಲಿ ಭೇದಪರವಾಗಿ ಹೇಳುವಾಗ ಅದು ನಿಷೇಧ ಮಾಡಲಿಕ್ಕೆ ಬರೋದಿಲ್ಲ ಯಾವತ್ತು. ಉಪಸಂಹಾರ ಮುಖ್ಯ ಯಾವತ್ತೂ ಸಹಿತ. ಎಲ್ಲ ಲಿಂಗಗಳಿಗಿಂತ ಉಪಸಂಹಾರ ಅತ್ಯಂತ ಪ್ರಮುಖ. ಹೇಗೆ ಮುಗಿಸ್ತೇವೆ ಅಂತ ಅನ್ನೋದು ಪ್ರಮುಖ. ಹೀಗೆ ನೋಡಿ, ಇವಾಗಲ್ಲ ಉಪಸಂಹಾರದ ಕ್ರಮದಲ್ಲಿ ಎಲ್ಲ ಶಾಖೆಗಳು ಅಂದರೆ ವೇದಗಳು ಭೇದಪರವಾಗಿ ಅರ್ಥ ಹೇಳ್ತಾ ಇದೆ. ಹಾಗಾದ್ರೆ ಅರ್ಥ ಏನು? ಐತದಾತ್ಮ್ಯಮಿದಂ ಸರ್ವಂ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಯಾವುದೇ ಇಲ್ಲಿ ಅದನ್ನು ಅಭೇದಪರವಾಗಿ ಹೇಳಿದ್ರು ಸಹಿತ ಚಿಂತನೆ ಮಾಡಿದ್ರೆ ಕೊನೆಯಲ್ಲಿ ಭೇದಪರವಾಗಿ ಅಂದರೆ ಅದೆಲ್ಲ ನಿಷೇಧ ಮಾಡಿ ಭೇದಪರವಾಗಿ ಅರ್ಥವನ್ನು ಮಾಡಬೇಕಾಗ್ತದೆ. ಸೊ ಅದಕ್ಕೆಲ್ಲ ಅರ್ಥವನ್ನು ಇವತ್ತು ಅಭೇದಪರ ಚಿಂತನೆ ಇಲ್ಲ ಅಂತ ತಿಳಿಸ್ತಾ ಇದ್ದ. ಮತ್ತೊಂದು ಶ್ರುತಿ ಇದೆ, ಏನು ಅಂತ, ಅಹಂ ವಿಶ್ವಂ ಭುವನಂ ಅಭ್ಯಭವಾಂ. ಇದು ಯಾವುದು? ತೈತರೀಯ ಶಾಖೆಯಲ್ಲಿ ಬರುವಂತಹ ಮಾತು. ಏನು? ಅಹಂ ವಿಶ್ವಂ ಭುವನಂ ಅಭ್ಯಭವಾಂ, ಸಮಸ್ತ ವಿಶ್ವವನ್ನು ಮೀರಿದ್ದೇನೆ. ಅಭಿಭವ ಅಂದರೆ ಜಗತ್ತನ್ನು ಮೀರಿದವ ನಾನು, ಗುಣಗಳಲ್ಲಿ ಶ್ರೇಷ್ಠನಾದವ ಅಂತ ಇದು ಹೇಳೋದು. ಇದು ಪರಮಾತ್ಮನದೇ ಮಾತು, ಮತ್ತಿನ್ನೇನು ಪರಮಾತ್ಮನ ಚಿಂತನೆ. ಆದರೆ ತೈತರೀಯ ಶಾಖೆಯಲ್ಲಿ ಬರುವಾಗ ಯಾರು ಹೇಳೋದು? ಚತುರ್ಮುಖ ಬ್ರಹ್ಮದೇವರು ಹೇಳೋದು. ಎಲ್ಲ ಜೀವಿಗಳಿಗಿಂತ ನಾನು ಶ್ರೇಷ್ಠನಾಗಿದ್ದೇನೆ, ಜಗತ್ತನ್ನು ಮೀರಿದವನಾಗಿದ್ದೇನೆ. ಯಾಕಂದ್ರೆ ಜಗತ್ತೇ, ಇಡೀ ಬ್ರಹ್ಮಾಂಡನೇ ಅವರ ಸ್ವರೂಪ, ಅವರ ದೇಹದಿಂದ ಬಂದದ್ದು. ಅವರ ದೇಹದಲ್ಲೇ ಅಭಿಭೂತವಾದದ್ದು. ಆದರೆ ಅದಕ್ಕಿಂತ ಶ್ರೇಷ್ಠರು ಅಂತ ಅರ್ಥ, ಅದಕ್ಕಿಂತ ಮೀರಿದವರು ಅಂತ ಅರ್ಥ. ನಿಜವಾದ ಅರ್ಥ ತಿಳ್ಕೊಂಡ್ರೆ ಅಂತಹ ಚತುರ್ಮುಖನಿಗೂ ನಿಯಾಮಕನಾದವ ಪರಮಾತ್ಮ. ಹೀಗೆ ಹೇಳುವಾಗ ಅರ್ಥ ಏನಾಗ್ತದೆ? ಜಗತ್ತು ಮತ್ತು ಈ ವ್ಯಕ್ತಿ ಸಂಬಂಧವನ್ನು ಹೇಳುವ ಮುಖಾಂತರವಾಗಿ ಭೇದ ಹೇಳುವಂತಹ ನಿರೂಪಣೆ ಮಾಡಿದಂಗೆ ಆಗ್ತದೆ. ಒಂದು ಶ್ರೇಷ್ಠ, ಇದಕ್ಕಿಂತ ಮೀರಿದವ ಅಂತ ಅರ್ಥ ಏನು? ಭೇದ. ಅಷ್ಟು ಮಾತ್ರವಲ್ಲ, ಮತ್ತೊಂದು ಶಾಖೆ. ಯಾವ ಶಾಖೆ ಅಂದರೆ ತಲ್ವಕಾರ ಶಾಖೆ ಹೇಳ್ತದೆ. ತಲ್ವಕಾರ ಉಪನಿಷತ್ತಿನ ಶಾಖೆ ಹೇಳ್ತದೆ. ಏನು ಅಂತ, ಅನಂತೆ ಸ್ವರ್ಗೆ ಲೋಕೆ ಜೇಯೇ ಪ್ರತಿಷ್ಠತಿ. ಅನಂತೆ, ಅನಂತ ಅಂದರೆ ಅನಂತ ಸ್ವರೂಪನಾದವ, ಅಪ್ರಾಕೃತನಾದವ, ಜ್ಞಾನ ಆನಂದಾತ್ಮಕನಾದಂತಹ ಪ್ರಾಕೃತ ಶರೀರವುಳ್ಳವ, ಅನಂತ ಸ್ವರೂಪಿಯಾದವ ಪರಮಾತ್ಮ. ಲೋಕೆ ಜೇಯೇ ಪ್ರತಿಷ್ಠತಿ. ಇಂತಹ ಶ್ರೇಷ್ಠನಾದ ಪರಮಾತ್ಮನಲ್ಲಿ ಇಡೀ ಜಗತ್ತು ಇದೆ. ಇಂತಹ ಜಗತ್ತಿಗೆ ಅಧಿಷ್ಠಿತನಾದವ, ನಿಯಾಮಕನಾದವ ಪರಮಾತ್ಮ ಅಂತ ತಲಕಾರ ಹೇಳ್ತದೆ. ಅಂದರೆ ಅರ್ಥ ಏನು? ಇಡೀ ಜಗತ್ತು ಅವನಲ್ಲಿ ಇದೆ, ಅವ ಶ್ರೇಷ್ಠನಾದವ, ಅಪ್ರಾಕೃತನಾದವ. ಜಗತ್ತು ಪ್ರಾಕೃತಿಯುಳ್ಳದ್ದು, ಅವ ಅಪ್ರಾಕೃತನಾದವ. ಇಂಥದಕ್ಕೆ ಅವ ನಿಯಾಮಕ, ಆಶ್ರಯ, ಅಧಿಷ್ಠಿತ. ಅಂದರೆ ಅರ್ಥ ಏನಾಯಿತು? ಜಗತ್ತಿಗೂ ಪರಮಾತ್ಮನಿಗೇನು ಹೇಳ್ತಾ ಇದೆ? ಭೇದವನ್ನೇ ಹೇಳ್ತಾ ಇರೋದು. ಇದು ಕೊನೆಯಲ್ಲಿ ಹೇಳುವಂತಹ ಉಪಸಂಹಾರದ ವಾಕ್ಯಗಳು. ಹೀಗೆ ಆಧಾರ ಆಧೇಯ ಭಾವವನ್ನು ಹೇಳ್ತಾ ಇರೋದು ಇಲ್ಲಿ ಹೇಳುವ ಮುಖಾಂತರ. ಜಗತ್ತಿಗೆ ಆಧಾರನಾದವ ಪರಮಾತ್ಮ,
ಜಗತ್ತು ಅವನಲ್ಲಿ ಇರುವ ಮುಖಾಂತರವಾಗಿ ಇದೆ. ಆಧಾರ ಅಧೇಯವಾಗಿ ಹೇಳುವಂತಹ ವಾಕ್ಯಗಳು. ಅದರಿಂದ ಭೇದವನ್ನೇ ಹೇಳ್ತಾ ಇದೆ, ಯಾವತ್ತ ಐಕ್ಯವನ್ನು ಹೇಳ್ತಾ ಇಲ್ಲ. ಮತ್ತೊಂದು ಶ್ರುತಿ ಹೇಳ್ತದೆ, ಇತಿ ಬ್ರಹ್ಮವಿದೋ ವಿದುಹು, ಬ್ರಹ್ಮವಿತ್ ವಿದುಹು. ಹೀಗೆ ಬ್ರಹ್ಮಜ್ಞಾನಿಗಳು ತಿಳ್ಕೊಂಡಿದ್ದಾರೆ, ಪರಮಾತ್ಮನ ತಿಳ್ಕೊಂಡಿದ್ದಾರೆ, ಭೇದಪರವಾಗಿ ತಿಳ್ಕೊಂಡಿದ್ದಾರೆ, ಪರಮಾತ್ಮನ ಉತ್ಕೃಷ್ಟವಾಗಿ ತಿಳ್ಕೊಂಡಿದ್ದಾರೆ, ಪರಮಾತ್ಮ ಸರ್ವೋತ್ತಮ ಅಂತ ತಿಳ್ಕೊಂಡಿದ್ದಾರೆ. ಅದರ ಅರ್ಥ ಏನು? ಜ್ಞಾತೃ ಜ್ಞೇಯ ಭಾವ ಸಂಬಂಧ. ಜ್ಞೇಯರಾದವರು ಪರಮಾತ್ಮ, ಜ್ಞಾತೃ ಈ ಎಲ್ಲ ಬ್ರಹ್ಮಜ್ಞಾನಿಗಳು. ಜ್ಞಾತೃ ಜ್ಞೇಯಭಾವ ಸಂಬಂಧದಿಂದಾಗಿ ಭೇದ ಪರವಾಗಿ ಅರ್ಥ ಹೇಳ್ತಾ ಇದೆ. ಯಾವ ಶ್ರುತಿ ಇದು? ಎಲ್ಲಿ ಬರ್ತದೆ? ಅದೇ ಮುಂದೆನೇ ಬರ್ತದೆ ತಲ್ವಕಾರದಲ್ಲೂ. ನಂತರ ಮತ್ತೊಂದು, ನಮೋ ವಿಷ್ಣವೇ ಮಹತೆ ಕರೋಮಿ ಶ್ರುತಿ, ಬಹಳ ಪ್ರಸಿದ್ಧ ಶ್ರುತಿ. ನಮೋ ವಿಷ್ಣವೇ ಮಹತೆ ಕರೋಮಿ. ಪರಮಾತ್ಮ ಹೀಗೆ ಇಂತಹ ಪರಮಾತ್ಮನಿಗೆ, ಉತ್ಕೃಷ್ಟನಾದ ಪರಮಾತ್ಮ, ಎಲ್ಲದಕ್ಕೂ ಕಾರಣಕರ್ತನಾದಂಥ ಪರಮಾತ್ಮನಿಗೆ ಮಹತೆ ಕರೋಮಿ, ಅವನಿಗೆ ನಮಸ್ಕಾರವನ್ನು ಮಾಡ್ತೇನೆ, ಮಹತ್ತಾದ ಪರಮಾತ್ಮ ನಮಸ್ಕಾರವನ್ನು ಮಾಡ್ತೇನೆ. ಹೀಗೆ ನಮ್ಯ ನೇಯಭಾವ ಸಂಬಂಧ. ನಮಸ್ಕಾರ ಮಾಡುವಂಥವ, ನಮಸ್ಕರಿಸಲ್ಪಡುತ್ತಿರುವಂಥವ ಭೇದ. ಮತ್ತೆ ಪಶ್ಯಂತಿ ಆತ್ಮನಿ ಅವಸ್ಥಿತಂ ಶ್ರುತಿ ಹೇಳ್ತದೆ. ಪಶ್ಯಂತಿ ಆತ್ಮನಿ ಅವಸ್ಥಿತಂ, ಆತ್ಮನಿ ಅಂದರೆ ಪರಮಾತ್ಮನಿ, ಅವಸ್ಥಿತಂ ಪಶ್ಯಂತಿ, ತನ್ನಲ್ಲಿರುವಂಥ ಎಲ್ಲದನ್ನ ಕಾಣ್ತಾನೆ, ಎಲ್ಲದಕ್ಕೂ ನಿಯಾಮಕನಾಗಿ ಕಾಣ್ತಾನೆ. ಏನಾಯ್ತು? ಭೇದಪರವಾಗಿ ಚಿಂತನೆಯನ್ನ ಎಲ್ಲ ಶಾಖೆಗಳ ಕೊನೆಯಲ್ಲಿ ಹೀಗೆ ಹೇಳ್ತದೆ ಅಂತ ದ್ರಷ್ಟೃ ದೃಶ್ಯಭಾವ ಸಂಬಂಧ ಇದೆ. ದೃಷ್ಟೃ ಆದವ ಯಾವುದು? ಸರ್ವ ಜಗತ್ತು. ದೃಶ್ಯವಾದದ್ದು ಸರ್ವ ಜಗತ್ತು, ದೃಷ್ಟೃ ಆದವ ಪರಮಾತ್ಮ. ಅಂದರೆ ಐಕ್ಯ ಇದೆ ಇಲ್ಲಿ. ದೃಶ್ಯಭಾವವ, ದೃಶ್ಯವಾದದ್ದೇ ಬೇರೆ ಪದಾರ್ಥ, ದೃಷ್ಟವಾದವೇ ಬೇರೆ. ಹೀಗೆ ಎಲ್ಲ ಶ್ರುತಿಗಳು ಸಹಿತ ನಾವು ಕಾಣ್ತೇವಲ್ಲ. ಪಶ್ಯನಿ ಆತ್ಮನಿ ಅವಸ್ಥಿತಂ, ಇಲ್ಲಿ ಚಿಂತನೆ ಮಾಡ್ಕೊಳ್ಬೇಕಾದ್ರೆ ಬ್ರಹ್ಮಜ್ಞಾನಿ ಅಂತ ಅರ್ಥ ಮಾಡ್ಕೊಳ್ಬೋದು. ಅವರಲ್ಲಿ ಕಾಣ್ತಾನೆ, ಪರಮಾತ್ಮನ ಕಾಣ್ತಾನೆ. ದೃಶ್ಯ ದ್ರೇಯ ಅಲ್ಲ, ದೃಶ್ಯ. ದೃಶ್ಯವಾದದ್ದು ಪರಮಾತ್ಮ, ಅವರಲ್ಲಿ ಕಾಣ್ತಾನೆ, ಪರಮಾತ್ಮನ ಕಾಣ್ತಾನೆ. ದೃಷ್ಟವಾದವ ಯಾರು? ಬ್ರಹ್ಮಜ್ಞಾನಿ, ಒಬ್ಬ ಋಷಿ, ಒಬ್ಬ ದೇವತಾ. ಐಕ್ಯ ಇದೆಯಾ? ಅಲ್ಲಿ ಇಲ್ಲ. ಹೀಗೆ ಉಪಸಂಹಾರ ವಾಕ್ಯಗಳಲ್ಲಿ ಭೇದವನ್ನೇ ಪ್ರತಿಪಾದನೆ ಮಾಡ್ತಾ ಇವೆ ಅಂತ ಹೇಳಿ ಸ್ಪಷ್ಟನೆ ಪಡಿಸ್ತಾ ಇದ್ದ. ಹೀಗೆ ನೀವು ಐತದಾತ್ಮ್ಯಂ, ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ ಎಲ್ಲ ಶ್ರುತಿಗಳಿಗೆ ಅಭೇದಪರವಾಗಿ ಹೇಳಿಬಿಟ್ರೆ ಉಪಸಂಹಾರದಲ್ಲಿ ಅದನ್ನು ನಿಷೇಧ ಮಾಡ್ತಾ ಇದೆ. ಹೀಗೆ ಚಿಂತನೆ ಮಾಡಿಕೊಂಡು ಯಾವತ್ತೂ ಸಹಿತ ಐಕ್ಯಪರವಾಗಿ ಅರ್ಥವನ್ನು ಮಾಡಬಾರದು ಶ್ರುತಿಗಳಿಗೆ ಅಂತ ಚಿಂತನೆ ಮಾಡಿಸಿ, ಇಲ್ಲರಿ ಹಾಗೆ ಕೇಳ್ತೀರಾ, ನಾವು ಭೇದವನ್ನು ನಿಷೇಧನ ಮಾಡಿ ಕೊನೆಯಲ್ಲಿ ಅಭೇದವನ್ನು ಚಿಂತನೆ ಮಾಡ್ತೀವಿ. ನಿಮ್ಗೆ ಉಲ್ಟಾ ಬರ್ತೀವಿ ರೀ ನಾವು. ನೀವು ಹೇಳಿದ್ದೇನೋ ಅಭೇದ ಪರವಾಗಿರುವಂತಹ ಶ್ರುತಿಗಳು ಶಾಖೆಯ ಕೊನೆಗಳಲ್ಲಿ ಉಪಸಂಹಾರದಲ್ಲಿ ಅದು ಇಲ್ಲ, ಭೇದ ಪರವಾಗಿದೆ ಅಂತ ಅದನ್ನು ನಿಷೇಧ ಮಾಡ್ತಿದೆ ಅಂತ ಹೇಳ್ತೀವಿ. ನಾವು ಹಂಗೆ ಹೇಳಲ್ಲ. ಭೇದ ಪರವಾಗಿರುವಂತಹ ಶ್ರುತಿಗಳನ್ನು ಅಭೇದ ಪರವಾಗಿರೋ ಶ್ರುತಿಗಳು ಅದನ್ನು ನಿಷೇಧ ಮಾಡ್ತಾ ಇದೆ. ಸೊ ಅಭೇದನೇ ಇರೋದು. ನಿಮ್ಮ ಪರ ನಾವ್ಯಾಕೆ ಬರಬೇಕು? ನಮ್ಮ ಪರ ನೀವು ಬನ್ನಿ. ಅದಕ್ಕೆ ಮುಂದೆ ತಿಳಿಸ್ತಾರೆ. ಹಾಗಾಗೋದಿಲ್ಲ, ಯಾವತ್ತೂ ಸಹಿತ ಆಗೋದಿಲ್ಲ ಅಂತ ತಾತ್ಪರ್ಯಾಚಾರ್ಯ ತಿಳಿಸ್ತಾ ಹೋಗ್ತಾರೆ. ನಚ ಈಶ್ವರ ತದ್ಭೇದೋ ವಾ ಪ್ರತ್ಯಕ್ಷ ಸಿದ್ಧ ತತ್ಪಕ್ಷೇತು ಐಕ್ಯಾದೇರಪಿ ಮಿಥ್ಯಾತ್ವಾತ್ ಸ್ವರೂಪಸ್ಯ ಚ ಸಿದ್ಧತ್ವಾತ್ ವ್ಯರ್ಥೈವ ಶ್ರುತಿ. ನೋಡಿ, ಅವ್ರಿಗೇನು ಅಂದರೆ ಭೇದ ಪ್ರತ್ಯಕ್ಷ ಸಿದ್ಧ ಕಾಣ್ತಾ ಇದಲ್ಲ, ಜಗತ್ತು ಬೇರೆ ಕಾಣ್ತಾ ಇದೆ, ಪರಮಾತ್ಮ ನಾವಲ್ಲಿ ಬೇರೆ ಕಾಣ್ತಾ ಇದೆ. ಪ್ರತ್ಯಕ್ಷ ಸಿದ್ಧ ಆದ್ದರಿಂದಾಗಿ ಪ್ರತ್ಯಕ್ಷ ಸಿದ್ಧವಾದಂತಹ ಭೇದವನ್ನ ಶ್ರುತಿಗಳು ನಿಷೇಧ ಮಾಡ್ತದೆ. ಅಭೇದ, ಭೇದ ಇಲ್ಲ, ಅಭೇದವಾಗಿ ಇರೋದು. ಪ್ರತ್ಯಕ್ಷ ಸಿದ್ಧವಾದಂತಹ ಭೇದವನ್ನ ಹಾಗಿಲ್ವೇ ಇಲ್ಲ. ಭೇದವು ಪ್ರತ್ಯಕ್ಷ ಸಿದ್ಧವೇ ಅಲ್ಲ. ಭೇದ ಪ್ರತ್ಯಕ್ಷ ಸಿದ್ಧನ? ಪ್ರತ್ಯಕ್ಷ ಸಿದ್ಧ ಅಲ್ಲ ಅಂತ ಹೇಳ್ತಾರೆ. ನಿಮ್ಮ ಪಕ್ಷದಲ್ಲಿ ಇಟ್ಕೊಳ್ಳಿ, ತತ್ಪಕ್ಷೇತು ಐಕ್ಯಾದೇರಪಿ ಮಿಥ್ಯಾತ್ವಾತ್. ಯಾಕೆಂದ್ರೆ ನಿಮ್ಮ ಪರವಾಗಿ ಹೇಳುವಂತಹ ಐಕ್ಯ ನಿಮ್ಮ ಪರವಾಗಿ ಹೇಳ್ತೀರಾ. ಆದರೆ ಐಕ್ಯ ನಿಮ್ಮ ಪರವಾಗಿ ಎಂಥದ್ದು? ಮಿಥ್ಯಾತ್ವಭೂತವಾದದ್ದು. ಹಿಂದೆ ಹೇಳಿದ್ರಲ್ಲ, ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಮಿಥ್ಯಾತ್ವಭೂತವಾದಂತಹ ಜಗತ್ತನ್ನು ಎಲ್ಲಿ ಆರೋಪಣೆ ಮಾಡ್ತಾರೆ? ಪರಮಾತ್ಮನಲ್ಲಿ ಆರೋಪಣೆ ಮಾಡ್ತಾರೆ. ಹೀಗೆ ಒಂದು ಸತ್ಯ, ಒಂದು ಮಿಥ್ಯಾಭೂತವಾದಂತಹ ವಿಷಯವನ್ನು, ಸ್ವರೂಪಸಿದ್ಧವಾದಂತಹ ವಿಷಯವನ್ನು ಹೇಳುವಾಗ ಹೀಗೆ ಹೇಳಿಬಿಟ್ರೆ ಎಲ್ಲ ಶ್ರುತಿಗಳು ವ್ಯರ್ಥ ಅಂತ ಆಗಿಬಿಡ್ತದೆ. ಹೀಗೆ ಪರಮಾತ್ಮನಿಂದ ಜೀವ ಜಗತ್ತುಗಳು ಭೇದವು ಯಾವತ್ತೂ ಪ್ರತ್ಯಕ್ಷಿತವಾದದ್ದಲ್ಲ.
ಹೀಗೆ ಶ್ರುತಿಯು ಭೇದವನ್ನೇ ಅನುವಾದ ಮಾಡಿ ಅದನ್ನು ನಿಷೇಧ ಮಾಡುತ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಅದ್ವೈತ ಪರವಾಗಿ ಹೇಳುವಂತಹ ಏನು ಏಕಮೇವ ಅದ್ವಿತೀಯಂ ಬ್ರಹ್ಮ ಇತ್ಯಾದಿ ಶ್ರುತಿಗಳು ಯಾವತ್ತೂ ಸಹಿತ ಧರ್ಮಗಳನ್ನು ಯಾವತ್ತೂ ಹೇಳ್ತಾ ಇಲ್ಲ ಅಂತ. ಅವ್ರೇನು ಹೇಳ್ತಾರೆ ಅಂದರೆ ಐಕ್ಯಪರವಾಗಿ ಅರ್ಥವನ್ನು ಹೇಳಿ ನಂತರ ಶ್ರುತಿ ಇರ್ತದೆ ಏನೋ ಏಕಮೇವ ಅದ್ವಿತೀಯಂ ಬ್ರಹ್ಮ, ಒಬ್ಬನೇ ಬ್ರಹ್ಮ ಇದ್ದಾನೆ ಅಂತ ಐಕ್ಯವಾಗಿ ಹೇಳಿ ಮತ್ತೆ ಯಾಕೆ ಹೇಳ್ಬೇಕು ಅದನ್ನೇ ಯಾಕೆ ಸ್ವರೂಪವನ್ನು ಹೇಳಬೇಕು? ಒಮ್ಮೆ ಹೇಳಿ ಆಗಿದೆ ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಯಾಕೆ ಮತ್ತೆ ಹೇಳಬೇಕು? ಐತಿದೆ ಆತ್ಮಂ ಇದಂ ತತ್ತಮಸಿ ಇದೆಲ್ಲ ಏನು ಹೇಳ್ತಾ ಇದೆ? ಐಕ್ಯವನ್ನು ಹೇಳ್ತಾ ಇದೆ. ಇವನಿಗಿಂತ ಮತ್ತೊಂದಿಲ್ಲ ಅಂತ ಮತ್ತೆ ಯಾಕೆ ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಮುಂದೆ ಯಾಕೆ ಹೇಳಬೇಕು? ಅದು ವ್ಯರ್ಥ, ಶ್ರುತಿಯೇ ವ್ಯರ್ಥ ಅಂತ ಆಗಿ ಬಿಡಬೇಕಾಗಿತ್ತು. ಐಕ್ಯಪರವಾಗಿ ಅರ್ಥವನ್ನು ಹೇಳಿದ್ರೆ ಇಷ್ಟೆಲ್ಲ ತೊಂದರೆಗಳು, ಆಘಾತಗಳು, ಪರಸ್ಪರ ಶ್ರುತಿಗಳಿಗೆ ವಿರೋಧಗಳು ಉದ್ಭವಾದಿಗಳು ಆಗ್ತದೆ ಅಂತ ಬ್ರಹ್ಮಸ್ವರೂಪವನ್ನು ತಿಳಿಲಿಕ್ಕೆ ಬರೋದಿಲ್ಲ. ಹೀಗೆ ಅದೆಲ್ಲ ನಿರರ್ಥಕ ಅಂತ ಚಿಂತನೆ ಮಾಡಿ ಉಪಾಧಿ ಪ್ರಯುಕ್ತವಾಗಿ ಭೇದ ಮತ್ತು ಧರ್ಮಗಳನ್ನು ಹೇಳಲು ಬರುತ್ತದೆ ಅಂತ ಹೇಳಲಿಕ್ಕೂ ಬರೋದಿಲ್ಲ. ಈಗ ಉಪಾಧಿ ಪ್ರಯುಕ್ತವಾಗಿ ಅಂತ, ಉಪಾಧಿ ಪ್ರಯುಕ್ತ ಅನ್ನೋ ಅರ್ಥ ಏನು ಅಂದರೆ ಒಬ್ಬ ವ್ಯಕ್ತಿ ಇದ್ದಾನೆ, ಉಪಾಧಿ ಪ್ರಯುಕ್ತವಾಗಿ ಅವನ ನಾನಾ ಅವಯವಗಳಿದೆ. ಒಬ್ಬನೇ ವ್ಯಕ್ತಿ, ನಾನಾ ಅವಯವಗಳಿದೆ. ನಾನಾ ಅವಯವಗಳಿದ್ರೂ ಸಹಿತ ಅವ ಸುಖ ದುಃಖವನ್ನು ಅನುಭವಿಸೋದು ಯಾರು? ಅವನೇ. ಹಾಗೆ ಉಪಾಧಿ ಪ್ರಯುಕ್ತವಾಗಿ ಜಗತ್ತೆಲ್ಲ ತುಂಬ ಇದೆ, ಆದರೆ ಅನುಭವಿಸ್ತಾರನು ಒಬ್ಬನೇ ಪರಮಾತ್ಮ. ಎಲ್ಲ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಂದರೆ ಉಪಾಧಿಕೃತ ಭೇದೇಪಿ ಉಪಾದೇಹಿ ಮಿಥ್ಯಾತ್ವೇತು ಅಪ್ರಾಪ್ತಮೇ ಉಪಾಧಿ ಭೇದಂ ಪ್ರಾಪಯಿತ್ವ ಪುನಃ ನಿಷಿದ್ಧತೆ ಇತಿ ಸ ಏವ ದೋಷಃ. ಉಪಾಧಿಕೃತವಾದ ಭೇದ ಅಂತ ಚಿಂತನೆ ಮಾಡಬೇಕು. ಅಲ್ಲಿಯೂ ಸಹಿತ ಉಪಾಧಿ ನಿಮ್ಮ ಪ್ರಕಾರ ಏನು ಹೇಳಿ? ಉಪಾಧಿ ಯಾವುದು? ಒಬ್ಬ ವ್ಯಕ್ತಿಗೆ ನಾನಾ ಅವಯವಗಳು ಉಪಾಧಿ. ಹಾಗೆ ಪರಮಾತ್ಮ ಎಂಬುವಂಥ ಒಬ್ಬ ವ್ಯಕ್ತಿಗೆ ಅವನಿಗೆ ಜಗತ್ತು ಉಪಾಧಿ. ಜಗತ್ತು ಅವ್ರ ಪ್ರಕಾರ ಏನು ಹೇಳಿ? ಮತ್ತೆ ಮಿಥ್ಯಾಭೂತವಾದದ್ದ ವಿಷಯವನ್ನ ಪರಮಾತ್ಮಲ್ಲಿ ಮತ್ತೆ ಆರೋಪಣೆ ಮಾಡಬೇಕು ಆಗ್ತದಾ? ಒಂದು ಸತ್ಯ, ಒಂದು ಮಿಥ್ಯಾಭೂತವಾದ ಸತ್ಯಲ್ಲ ಆರೋಪಣೆ ಮಾಡ್ಲಿಕ್ಕೆ ಆಗ್ತದ? ಹಿಂದೆ ಹೇಳಿದ ವಿಷಯವೇ ಉಪಾಧಿಕೃತವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಸ ಏವ ದೋಷ, ಮತ್ತೆ ಹಿಂದೆ ಹೇಳಿದ ದೋಷವೇ ನಿಮಗೆ. ಹೀಗೆ ಸತ್ಯ ಉಪಾಧಿ ಪಕ್ಷೇಪಿ ಅಸ್ತಪಾದಾದ್ಯುಪಾಧಿ ವೇದೇಪಿ ಭೋಕ್ತು ಏಕದೃಷ್ಟ ದೃಷ್ಟೇ ಏಕೇನೇವ ಈಶ್ವರೇಣ ಸರ್ವೋಪಾಧಿಗತಂ ಸುಖಂ ದುಃಖಂ ಭುಜ್ಯತೆ ಇತೇವಂ ಆದಯೋ ದೋಷಾಹ ಸಮಾಹ ಇವ. ಇಲ್ಲ ರೇ, ಉಪಾಧಿ ಸತ್ಯ ಅಂತ ಹೇಳ್ತೀವಿ ರೀ ನಾವು. ಉಪಾಧಿ ಸತ್ಯ, ಮಿಥ್ಯ ಅಲ್ಲ, ಸತ್ಯ ಅಂತ. ಹೇಗೆ ಅಂದರೆ ಉದಾಹರಣೆಗೆ ಹೇಳ್ತೀವಿ ರೀ. ಯಾವ ಥರ? ಒಬ್ಬನೇ ವ್ಯಕ್ತಿ ಅಸ್ತಪಾದಾದಿ ಅವೆಗಳ ಉಪಾಧಿ ಪ್ರಯುಕ್ತವಾಗಿ ಭೋಗ ಮಾಡ್ತಾನೆ, ತಿಂತಾನೆ ಅಥವಾ ದುಃಖ ಪಡ್ತಾನೆ. ಒಬ್ಬನಿಗೆ ತಿಳ್ಕೊಳ್ಳಿ, ಇವಾಗಲೂ ಸಹಿತ ಸತ್ಯವಾದಂಥ ಉಪಾಧಿ ಅಂತ ತಿಳ್ಕೊಂಡ್ಬಿಟ್ರು ಸಹಿತ ಏಕೇನೇವ ಈಶ್ವರೇಣ ಸರ್ವ ಉಪಾಧಿಗತಂ ಸುಖಂ ದುಃಖಂ ಭುಜ್ಯತೆ ಇತಿ ಏವಂ ಆದಯೋ ದೋಷಾಹ ಸಮಾಹ ಏವ. ಹಾಗಾದ್ರೆ ಏನಾಯಿತು ಅಂದರೆ ಒಬ್ಬನೇ ಎಲ್ಲವನ್ನು ಸ್ವೀಕಾರ ಮಾಡ್ತಾನೆ, ಒಬ್ಬನೇ ಸುಖ ದುಃಖಗಳನ್ನು ಅನುಭವಿಸ್ತಾನೆ. ಆಯ್ತಾಯ್ತು, ಯಾರೋ ಅಲ್ವಾ? ಈಶ್ವರ. ಒಬ್ಬನೇ ಎಲ್ಲ ಸುಖ ದುಃಖಗಳನ್ನು ಅನುಭವಿಸ್ತಾನೆ ಅಂತ ಹೇಳೋದು ಮತ್ತೆ ದೋಷವೇ? ಪ್ರತ್ಯಕ್ಷವಾಗಿ ಸಿದ್ಧವಾಗ್ತಾ ಇದೆ ನಮ್ಮಲ್ಲಿ. ಏನು ಅಂತ? ಭೋಗವ, ನಾನಾ ಪ್ರಕಾರ ಭೋಗವನ್ನು ನಾನಾ ರೀತಿಯ ಜೀವಿಗಳು ಅನುಭವಿಸೋದು ಕಾಣ್ತಾ ಇದೆ. ಮತ್ತು ದೋಷ ಇದ್ದದ್ದೇ. ಅಚೇತನಾನ ಅನುಭವತ್ವ ನ ತತ್ಸಾಮ್ಯಂ ಅಥೋ ಜೀವೇಶ್ವರ್ಯೋ ಭೇದ ಏವ ಸಿದ್ಧ. ಹೀಗೆ ಉಪಾದು ಸತ್ಯ ಅಂತಾದರೆ ಅಸ್ತಪಾದಾದಿ ಅನೇಕ ಸತ್ಯೋಪಾದಿಗಳಿಂದ ಅವಳ ಮುಖಾಂತರವಾಗಿ ಭೋಗ ಮಾಡೋನು ಒಬ್ಬನೇ ಅಂತ ಕಂಡು ಬರಬೇಕಾಗಿತ್ತು. ಒಬ್ಬನೇ ಈಶ್ವರ ಉಪಾದಿಗಳ ಮೂಲಕವಾಗಿ ಸುಖಗಳನ್ನು ಅನುಭವಿಸಲು ಪ್ರಸಂಗ ಬರಬೇಕಾಗಿತ್ತು. ಹಾಗೆ ಬರೋದಿಲ್ಲ. ಮಿಥ್ಯಾಭೂತವಾದಂಥ ಉಪಾದಿ ಪಕ್ಷವನ್ನು ಇಟ್ಕೊಂಡ್ಬಿಟ್ರೆ ಆ ದೋಷವು ಹೇಗಿತ್ತೋ ಸತ್ಯೋಪಾದಿಯಲ್ಲೂ ಆ ದೋಷ ಇದ್ದದ್ದೇ ಅಂತ ಸಮ ಅಂತ ಹೇಳಿ ಕೊನೆಯಲ್ಲಿ ಸತ್ಯೋಪಾದಿ ಮಿಥ್ಯಾಪಾದಿಯನ್ನು ಬಿಟ್ಬಿಡಿ. ಯಾವ ವಿಷಯ? ಅಚೇತನಾನಾಂ ಅನುಭವಾಭಾವಾತ್ ನತ್ ಸಾಮ್ಯಂ. ಇವಾಗ ಮಹಾನಸ ಆಕಾಶ, ಧೂಮಾಕಾಶ ಅಂತಿದೆ, ಸರ್ವಾಕಾಶ ಅಂತ. ಸರ್ವಾಕಾಶ ಅಂದರೆ ಎಲ್ಲ ಆಕಾಶ. ಮಹಾನಸಾಕಾಶ ಅಂದರೆ ಮನೆಯಲ್ಲಿ ಅಡಿಗೆ ಮನೆಯಲ್ಲಿರುವಂತಹ ಆಕಾಶ. ಅಲ್ಲಿ ಧೂಮ ಹೋಗಲಿಕ್ಕೆ ಜಾಗ ಇರ್ತದೆ ಅಲ್ವಾ? ನೋಡಿ, ಮಹಾನಸ ಆಕಾಶ ಆಗಿರ್ಬೋದು, ಸರ್ವಾಕಾಶ ಆಗಿರ್ಬೋದು, ಎರಡು ಒಂದೇ. ಕೇಳಿ, ಸರ್ವಾಕಾಶದಲ್ಲಿ ಮಹಾನಸ ಆಕಾಶವೂ ಸೇರ್ಕೊಂಡಿದೆ ಅಲ್ವಾ? ಎರಡು ಒಂದೇನೆ.
ಆದರೆ ಧೂಮದ ಅನುಭವ ನೋಡಿ ಮಹಾನಸ ಆಕಾಶದಲ್ಲಿ ಮಾತ್ರ ಬರ್ತದೆ. ಸರ್ವಾಕಾಶದಲ್ಲಿ ಕಾಣ್ತದ? ಹೊರಗೆ ಬಂದ್ಕಂದ್ರೆ ಕಾಣ್ತದ ನಿಮಗೆ? ಮನೆಯಲ್ಲಿ ಬೆಂಕಿ ಉರ್ತಾ ಅಲ್ಲಿ ಧೂಮ ಇರೋದಿಲ್ಲಿ ಮಹಾನಾಸ ಆಕಾಶದಲ್ಲಿ. ಸರ್ವಾಕಾಶದಲ್ಲಿ ಕಾಣ್ತದ? ಕಾಣೋದೇ ಇಲ್ಲ. ಆಯಾ ಉಪಾಧಿಗಳಲ್ಲಿ ಮಾತ್ರ ಆಗ್ತದೆ. ಹಾಗೇನೆ ಆಯಾ ಉಪಾಧಿಗಳಲ್ಲಿ ಮಾತ್ರ ಸುಖ ದುಃಖ ಅನುಭವ. ಎಲ್ಲ ಕಡೆ ಸುಖದ ಅನುಭವ ಇಲ್ಲ. ಎಲ್ಲವೂ ಒಂದೇ ಅಂತ ಹೇಳಿಬಿಟ್ರೆ ಸುಖ ದುಃಖ ಅನುಭವ ಆಗೋದಿಲ್ಲ ಹೇಳಿ. ಯಾವುದೋ ಒಂದೊಂದು ಪಕ್ಷದಲ್ಲಿ ಮಾತ್ರ. ಒಬ್ಬನಿಗೆ ಸುಖ ಆಗ್ತಾ ಇರ್ತದೆ, ಒಬ್ಬನಿಗೆ ದುಃಖ ಆಗ್ತಾ ಇರ್ತದೆ, ಒಬ್ರಿಗೆ ಏನೂ ಆಗ್ತಾ ಇರಲ್ಲ, ನ್ಯೂಟ್ರಲ್ ಆಗಿರ್ತಾನೆ. ಅಲ್ಲ, ಇದ್ದೇ ಇರ್ತದೆ. ಸುಖ ದುಃಖ ಅನುಭವ ಆಗಲೇಬೇಕು, ಒಂದು ಸುಖ ಒಂದು ದುಃಖ ಅನುಭವ ಆಗಲೇಬೇಕು. ಆದರೆ ಭಿನ್ನವಾಗಿ ಆಗ್ತದೆ, ಹೇಗೋ ಒಂದು. ಅಂದರೆ ಅರ್ಥ ಏನು? ಹೇಗೋ ಒಂದು ಅಂತ ಭಿನ್ನ ಭಿನ್ನವಾಗಿ ಕಾಣ್ತದೆ ನಮಗೆ. ಸರ್ವತಾ ನಮಗೆ ಭೇದದ ದೃಷ್ಟಿಯೇ ಕಾಣ್ತದೆ, ಯಾವತ್ತೂ ಐಕ್ಯದ ದೃಷ್ಟಿ ಕಾಣೋದೇ ಇಲ್ಲ ಅಂತ. ಹೀಗೆ ಮಹಾನಸಾದಿಗಳ ಅಚೇತನವಾದಂತಹ ವಿಷಯವನ್ನು ಇಟ್ಕೊಂಡು ಸಹಿತ ಸಾಮಾನ್ಯ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಮಹಾನಸಾದಿಗಳು ಎಂಥದ್ದು? ಚೇತನವಾದು, ಅಚೇತನಭೂತವಾದದ್ದು. ಇವುಗಳ ಹೋಲಿಕೆ ಯಾವತ್ತೂ ಸಹಿತ ಕಂಡು ಬರೋದಿಲ್ಲ ಅಂತ ಹೇಳಿ, ಆದ್ದರಿಂದ ಸರ್ವತಾ ಜೀವೇಶ್ವರರಿಗೆ ಯಾವತ್ತೂ ಭೇದವನ್ನೇ ಹೇಳಬೇಕು ಅಂತ ಶ್ರುತಿಗಳಿಂದ ಸಿದ್ಧವಾಗಿದೆ. ಭೇದ ಶ್ರುತಿ ಸಿದ್ಧ, ಶ್ರುತ್ಯರ್ಥ ಸಿದ್ಧ ಅಂತ. ಒಟ್ಟಾರೆಯಾಗಿ ಇಡೀ ತಾತ್ಪರ್ಯದಲ್ಲಿ ಆಚಾರ್ಯರು ನಾನಾ ಶ್ರುತಿಗಳನ್ನು ಇಟ್ಟುಕೊಂಡು ಆ ಶ್ರುತಿಯಲ್ಲಿ ಬರುವಂತಹ, ಅಂದರೆ ಆ ಶಾಖೆಯಲ್ಲಿ ಬರುವಂತಹ ಉಪಸಂಹಾರದ ವಾಕ್ಯಗಳನ್ನು ಇಟ್ಟುಕೊಂಡು ವಿಶೇಷವಾಗಿ ಸರ್ವಥಾ ಜಗತ್ತಿಗೂ ಪರಮಾತ್ಮನಿಗೂ ಪ್ರಪಂಚೋಗಿ ವಿದ್ಯೇತ ಮೊದಲಾದಂಥ ಅನೇಕ ಶ್ರುತಿಗಳು, ಪ್ರತಿಯೊಂದು ಶ್ರುತಿಗೂ ಸಹಿತ ಏನು ಹೇಳ್ತಾ ಇದೆ? ಭೇದವನ್ನೇ ವಿಷಯ ಹೇಳ್ತಾ ಇದೆ. ಹೀಗೆ ಅನಾಶಿನೋ ಅಪ್ರಮೇಯಸ್ಯ ಅಂತ ಚಿಂತನೆ ಮಾಡುವಂತಹ ಪರಮಾತ್ಮ, ಹೀಗೆ ಹೇಳುವಂತಹ ಪರಮಾತ್ಮ ಜಗತ್ತಿಗಿಂತ ಭಿನ್ನನಾದ ಪರಮಾತ್ಮನ, ಯಾರು? ಅನಾಶಿಯಾದವ, ಅಂದರೆ ನಾಶ ಇಲ್ಲದೇ ಇರುವಂಥವ. ಅಪ್ರಮೇಯ, ಅವನನ್ನು ತಿಳ್ಕೊಳ್ಳಿಕ್ಕೆ ಆಗದೇ ಇರುವಂತಹ, ಪ್ರಮೇಯಕ್ಕೆ ಯಾರಿಗೂ ದೃಗ್ಗೋಚರ ಆಗದೇ ಇರುವಂತಹ ಪರಮಾತ್ಮನ ವಿಶೇಷ ಅನುಗ್ರಹದಿಂದನೇ ಏನು ಮಾಡಬೇಕು? ಅನಾಶಿನೋ ಅಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಅಂತಹ ಪರಮಾತ್ಮನ ಅನುಗ್ರಹದ ಬಲ, ಅವನ ವಿಶೇಷ ಪ್ರಸಾದ ಬಲ, ಅವನ ಪ್ರಸನ್ನತೆಗೋಸ್ಕರವಾಗಿ ಯುದ್ಧವನ್ನು ಮಾಡಬೇಕು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಇನ್ನು ಆಚಾರ್ಯರ ಭಾಷ್ಯ ತಾತ್ಪರ್ಯದ ಅರ್ಥಗಳನ್ನೇ ನೀಡುವಂತಹ ರಾಯರು ಏನು ತಿಳಿಸ್ತಾರೆ ಅಂತ ಮುಂದಿನ ಚಿಂತನೆ ಮಾಡಿ ಮತ್ತೆ 19ನೇ ಶ್ಲೋಕಕ್ಕೆ ಚಿಂತನೆ ಮಾಡೋಣ. ಕೃಷ್ಣಾರ್ಪಣ.